Hello dear students, welcome to Sing Style of Maths. So ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಕಲಿತೀವಿ ಡೊಮೈನ್, ರೇಂಜ್ ಅಂಡ್ ಗ್ರಾಫ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಎಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ? 6. ಓಕೆ, ಸೊ 6 ಕೂಡ ಒನ್ ಬೈ ಒನ್ ಅದರ ಡೊಮೈನ್ ಏನಾಗುತ್ತೆ, ರೇಂಜ್ ಏನಾಗುತ್ತೆ, ಗ್ರಾಫ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬಿಫೋರ್ ದಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ದಟ್ ಪ್ರೀವಿಯಸ್ ಲೆಕ್ಚರ್ಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿ ಆ್ಯಂಡ್ ಆಫ್ಟರ್ ದಟ್ ಯು ವಾಚ್ ದಿಸ್ ಲೆಕ್ಚರ್ ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ಪ್ಲೇ ಲಿಸ್ಟಿಂದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದನೇ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪ್ಲೇ ಲಿಸ್ಟ್ ಆಫ್ ದ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಆ್ಯಂಡ್ ಫ್ರಮ್ ದೇರ್ ಯು ಕ್ಯಾನ್ ಗೋ ವಿತ್ ಒನ್ ಬೈ ಒನ್ ಲೆಕ್ಚರ್ಸ್, ರೈಟ್? ಓಕೆ, ಕಮಿಂಗ್ ಟು ಟುಡೇಸ್ ಲೆಕ್ಚರ್. ಫಸ್ಟ್ ಆಫ್ ಆಲ್, ಡೊಮೈನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಡೊಮೈನ್? ಸಿಂಪಲ್, ಡೊಮೈನ್ ಅಂತ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ರಿಲೇಷನ್ಸ್ ಫಂಕ್ಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಆಲ್ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್. ರೇಂಜ್ ಅಂದರೆ ಏನು? ಆಲ್ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್. ಓಕೆ, ಸೊ ಇನ್ಪುಟ್ ವ್ಯಾಲ್ಯೂಸು ಮತ್ತು ಔಟ್ಪುಟ್ ವ್ಯಾಲ್ಯೂಸ್ ಏನಿಲ್ಲ, ದಟ್ ಈಸ್ ಯೋರ್ ಡೊಮೈನ್ ಆ್ಯಂಡ್ ರೇಂಜ್. ಗ್ರಾಫ್ ಅಂತ ಅಂದ್ರೇನು? ಇವು ಇನ್ಪುಟ್ ಔಟ್ಪುಟ್ ಏನಿದಾವಲ್ಲ ಇದ್ರ ರಿಲೇಷನ್ ನಾವೇನು ಡ್ರಾ ಮಾಡ್ತೀವಲ್ಲ ಗ್ರಾಫಿಕಲಿ, ಸೊ ದಟ್ ಈಸ್ ಯೋರ್ ಗ್ರಾಫ್. ಓಕೆ, ರೈಟ್. ಬಿಗಿನಿಂಗ್ ವಿತ್ ದ ಫಸ್ಟ್ ಒನ್, ಫಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ದಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಇನ್ನೊಂದು, ನಾವು ಇದನ್ನು ಸ್ಟಡಿ ಮಾಡೋಕ್ಕೆ ಯೂಶಲಿ ಯೂಸ್ ಮಾಡೋದೇನು? ಯೂನಿಟ್ ಸರ್ಕಲ್. ನಾನು ಅದನ್ನು ಮುಂಚೆನೇ ಹೇಳಿದ್ದೀನಿ. ಸೊ ಯೂನಿಟ್ ಸರ್ಕಲ್ ಈಸ್ ಕ್ವೈಟ್ ಕನ್ವೀನಿಯಂಟ್ ಫಾರ್ ಅಸ್, ಸೊ ವಿಲ್ ಗೋ ವಿತ್ ಆಲ್ವೇಸ್ ಯೂನಿಟ್ ಸರ್ಕಲ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್. ಓಕೆ, ರೈಟ್. ಆ್ಯಂಡ್ ದೆನ್ ಕಮಿಂಗ್ ಟು ಸೈನ್ ಎಕ್ಸ್. ಫಸ್ಟ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಇಫ್ ಯು ಹ್ಯಾವಿಂಗ್ ಎ ಟ್ರಯಾಂಗಲ್ ಲೈಕ್ ದಿಸ್, ರೈಟ್ ಆಂಗಲ್ ಟ್ರಯಾಂಗಲ್, ಇಲ್ಲಿ ಯಾವುದೋ ಒಂದು ಆ್ಯಂಗಲ್ ಎಕ್ಸ್ ಅಂದರೆ ಇದು ನಿಮ್ಮ ಆಪೋಸಿಟ್ ಸೈಡು, ಇದು ನಿಮ್ಮ ಹೈಪೋಟಿನಸ್ ಸೈಡು, ಇದು ನಿಮ್ಮ ಅಡ್ಜಸೆಂಟ್ ಸೈಡ್. ಸೊ ಯು ನೋ ದಟ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಓಕೆ, ಸೊ ಆಪೋಸಿಟ್ ಬೈ ಹೈಪೋಟಿನಸ್. ಈಗ ಇದರಿಂದ ನಾನು ಅಬ್ಸರ್ವ್ ಮಾಡಬಹುದು ಏನಂತ ಅಂದರೆ, ಏನು ಅಬ್ಸರ್ವ್ ಮಾಡ್ಬೋದು? ಐ ಕ್ಯಾನ್ ಅಬ್ಸರ್ವ್ ದಟ್ ಸೈನ್ ಝೀರೋ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಡಿಗ್ರಿ ಆದರೆ ಸೈನ್ 0 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ? ನೀವೇ ಗೆಸ್ ಮಾಡಿ. ಎಕ್ಸ್ ಆ್ಯಂಗಲ್ ಎಕ್ಸ್ ಇದೆಯಲ್ಲ, ಅದೊಂದು ಸರ್ಟನ್ ಡಿಗ್ರಿ ಅಂತ ಹೇಳಿದೆ. ಅಂದರೆ ಇಲ್ಲಿ ಪೆನ್ ಇದೆ, ಇದು ಇನಿಷಿಯಲ್ ಲೈನು, ಇಲ್ಲಿಂದ ಎಷ್ಟು ಮೂಮೆಂಟ್ ಆಗುತ್ತೋ ಅಷ್ಟು ಆ್ಯಂಗಲ್ಲು. ಆ ಮೂಮೆಂಟೇ ಆಗಿಲ್ಲ ಅಂದರೆ 0 ಡಿಗ್ರಿ. ಸೊ ಮೂಮೆಂಟೇ ಆಗಿಲ್ಲ ಅಂದರೆ ಈ ಆಪೋಸಿಟ್ ಸೈಡು ಇರೋದೇ ಇಲ್ಲ ತಾನೆ. ಈ ಲೈನು ಇಲ್ಲೇ ಇದೆ, ಈ ಲೈನ್ ಇದೆಯಲ್ಲ, ಇದು ಹೆಂಗೆ ಸಿಕ್ತು? ಈ ಲೈನ್ನ ಸ್ವಲ್ಪ ಮೇಲೆ ಎತ್ತಿದ್ರೆ ಈ ಕಡೆ ಬರುತ್ತೆ, ಇನ್ನೂ ಸ್ವಲ್ಪ ಎತ್ತಿದ್ರೆ ಈ ಕಡೆ, ಇನ್ನೂ ಸ್ವಲ್ಪ ಅಲ್ಲಿಗೆ ಹೋಗಿ ಈ ಲೈನ್ ಸಿಕ್ಕಿರೋದು. ನಾನು ಒಂಚೂರು ಇದನ್ನ ಮೂಮೆಂಟ್ ಮಾಡಲ್ಲ ಅಂತ ಅಂದರೆ ಈ ಲೈನ್ ಇಲ್ಲೇ ಇರುತ್ತೆ ತಾನೆ. ದೆನ್ ಎಕ್ಸ್ ಈಸ್ 0 ಡಿಗ್ರಿ. ದೆನ್ 0 ಡಿಗ್ರಿ ಅಂದರೆ ಆಪೋಸಿಟ್ ಸೈಡ್ ಎಷ್ಟಾಯಿತು? 0 ಬೈ ಹೈಪೋಟಿನಸ್, ದಟ್ ಈಸ್ ನಥಿಂಗ್ ಬಟ್ 0 ಇಟ್ ಸೆಲ್ಫ್. ಇದು ಆಪೋಸಿಟ್ ಓ. ಓಕೆ, ಇದು 0 ಮ್ಯಾಥಮೆಟಿಕಲ್, ರೈಟ್? ಸೊ ಸೈನ್ ಎಕ್ಸ್, ಸೈನ್ 0 ಡಿಗ್ರಿ ಈಸ್ ವಾಟ್? 0. ಇದೇ ಥರ ನಾನು ಎಕ್ಸ್ ಜಾಗದಲ್ಲಿ ಯಾವ ಆ್ಯಂಗಲ್ ಬೇಕಿದ್ರೂ ಹಾಕ್ಬೋದು. ಐ ಕ್ಯಾನ್ ಪುಟ್ 0 ಡಿಗ್ರಿ, 10, 20, 30, 90, 180, 360, 720 ಎಷ್ಟಾದರೂ ಹಾಕ್ಬೋದು. ಸೊ ದಟ್ ಮೀನ್ಸ್ ವಾಟ್? ನಾನು ಇನ್ಪುಟ್ ಏನು ಬೇಕಿದ್ರೂ ಹಾಕ್ಬೋದು. ಅಂದರೆ ಡೊಮೈನ್ ಆಫ್ ಸೈನ್ ಫಂಕ್ಷನ್ ಈಸ್ ವಾಟ್? ಡೊಮೈನ್ ಈಸ್ ವಾಟ್? ರಿಯಲ್ ನಂಬರ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ ಇದನ್ನು. ಸೊ ಡೊಮೈನ್ ಅಂದರೆ ಏನಾಗುತ್ತೆ? ರಿಯಲ್ ನಂಬರ್ಸ್ ಆಗುತ್ತೆ, ರೈಟ್? ಅಂದರೆ ಇನ್ಪುಟ್ ನಾನು ಏನು ಬೇಕಿದ್ರೂ ಹಾಕಬಹುದು. ಯಾವುದಕ್ಕೆ? ಸೈನ್ ಎಕ್ಸ್ ಫಂಕ್ಷನಿಗೆ, ರೈಟ್? ಸೊ ದೇರ್ ಫಾರ್ ಡೊಮೈನ್ ಈಸ್ ರಿಯಲ್ ನಂಬರ್ಸ್. ನಾವು ಕಮಿಂಗ್ ಟು ರೇಂಜ್, ಔಟ್ಪುಟ್ ಏನು ಬರಬಹುದು ಅನ್ನೋದು ನಮಗೆ ಬೇಕೀಗ, ರೈಟ್? ಸೊ ಔಟ್ಪುಟ್ ಏನು ಬರ್ಬೋದು ನೀವೇ ಯೋಚನೆ ಮಾಡಿ. ನಮ್ಮ ಹತ್ರ ಏನಿದೆ? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದಂತೂ ಕನ್ಫರ್ಮ್ ಆಗಿ ಗೊತ್ತಿದೆ, ಎಲ್ಲರಿಗಿಂತ ದೊಡ್ಡ ಸೈಡ್ ಯಾವಾಗಲೂ ಕೂಡ ಏನಾಗಿರುತ್ತೆ? ಹೈಪೋಟಿನಸ್ ಆಗಿರುತ್ತೆ, ರೈಟ್? ಸೊ the longest side in the triangle is hypotenuse. Therefore denominator longest ಇದೆ, numerator ಕಮ್ಮಿ ಇದೆ. ಓಕೆನಾ? ಸೊ that means what? H is longest. H is the large value compared to O. ಅದು ಕಮ್ಮಿನೂ ಇರಬಹುದು, ಅದಕ್ಕೆ ಈಕ್ವಲ್ ಇರಬಹುದು, ಆದರೆ ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ಆಪೋಸಿಟ್ ಸೈಡು. ಹಾಗಾಗಿ we know that if denominator is the largest at any cost, ಇದು ಗ್ರೇಟರ್ ದ್ಯಾನ್ 1 ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ.
ಹೌದಾ? ಸೊ ಸೈನ್ ಎಕ್ಸ್ ವ್ಯಾಲ್ಯೂ ಯಾವುದನ್ನ ಎಕ್ಸೀಡ್ ಮಾಡಲ್ಲ, 1 ಬಿಟ್ಟು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ನಮಗೆ ಗೊತ್ತಿದೆ ಹೈಪೋಟಿನಸ್ಸೇ ಯಾವತ್ತೇ ಆಗಲಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪೋಟಿನಸ್ ಸೈಡೇ ಲಾಂಗೆಸ್ಟ್ ಸೈಡು. ದಟ್ ಮೀನ್ಸ್ ವಾಟ್ ಡಿನಾಮಿನೇಟರೇ ಲಾಂಗೆಸ್ಟು. ಒಂದು ಕೇಸಲ್ಲಿ ಎಲ್ಲೋ ಒಂದು ಕಡೆ ಆಪೋಸಿಟು ಹೈಪೋಟಿನಸ್ 2 ಈಕ್ವಲ್ ಆದರೆ 1 ಬರಬಹುದು, ಆದರೆ ರಿಮೈನಿಂಗ್ ಎಲ್ಲ ಕೇಸಲ್ಲಿ ಅದೇನಾಗಿರುತ್ತೆ ಲೆಸ್ ದೆನ್ 1 ಇರುತ್ತೆ, 1ಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ದೇರ್ಫೋರ್ ನಮಗೇನು ಔಟ್ಪುಟ್ ಸಿಗುತ್ತಲ್ಲ ಅದೇನಾಗುತ್ತೆ ಹೇಳಿ, ದಟ್ ಔಟ್ಪುಟ್ ವಿಲ್ ಆಲ್ವೇಸ್ ಬಿ 1. ಓಕೆ, ಸೊ ದಟ್ ಮೀನ್ಸ್ ವಾಟ್ 1 ಇರಬಹುದು, 1ಕ್ಕಿಂತ ಜಾಸ್ತಿ ಇರೋಕ್ಕಂತೂ ಸಾಧ್ಯ ಇಲ್ಲ. ಅಂಡರ್ಸ್ಟುಡ್? ಸಿಮಿಲರ್ಲಿ ನಾನು ನೆಗೆಟಿವ್ ಸೈಡಿಗೆ ಹೋದ್ನಪ್ಪ, ಇಲ್ಲೇನೋ ಓಕೆ ಇದು ಫಸ್ಟ್ ಕ್ವಾಡ್ರೆಂಟ್ ಬಗ್ಗೆ ಮಾತಾಡ್ತೀನಪ್ಪ, ಅಲ್ಲಿ ಓಕೆ ಆಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಮಾತಾಡಿದ್ರು ಓಕೆ ಆಗುತ್ತೆ. ಕಮಿಂಗ್ ಟು ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಇದ್ದಿದ್ರೆ ನಮ್ಮ ಹೈಪೋಟಿನಸ್ ಅಂತೂ ಯಾವತ್ತೂ ನೆಗೆಟಿವ್ ಆಗಲ್ಲ. ಎಸ್ ಆರ್ ನೋ? ಆಪೋಸಿಟ್ ಸೈಡೇ ನೆಗೆಟಿವ್ ಆಗುತ್ತೆ. ಥರ್ಡ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಆಪೋಸಿಟ್ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಗುತ್ತೆ ಅಂತಂದರೆ ಅದು ಸೇಮ್ ಸಿನಾರಿಯೋ, -1 ಒಳಗಡೆನೇ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ -1 ಆಗಬಹುದು, ಆದರೆ ಅದಕ್ಕಿಂತ ಕಮ್ಮಿ ಇನ್ನೂ ಲೆಫ್ಟ್ ಸೈಡು ಹೋಗೋದಿಲ್ಲ ವ್ಯಾಲ್ಯೂಸು. ದೇರ್ಫೋರ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ sin x ಈಸ್ -1 to 1 ಇನ್ಕ್ಲೂಡಿಂಗ್ -1 and 1. ಅರ್ಥ ಆಯ್ತಲ್ಲ? ಸೊ ನಿಮಗೆ ಇದು ಗೊತ್ತಿರಬೇಕು. ಆಪೋಸಿಟ್ ಬೈ ಹೈಪೋಟಿನಸ್ಸು, ಹೈಪೋಟಿನಸ್ ಯಾವತ್ತೇ ಆಗಲಿ ಲಾಂಗೆಸ್ಟ್ ಸೈಡ್ ಆ್ಯಂಡ್ ಪಾಸಿಟಿವ್. ನೆನಪಿರಲಿ, ಹೈಪೋಟಿನಸ್ ಯಾವಾಗಲೂ ಪಾಸಿಟಿವ್. ಯಾರಿಗಾದ್ರೂ ಗೊತ್ತಿದೆಯಾ ಯಾಕೆ ಅಂತ? ಗೊತ್ತಿದ್ರೆ ಪಾಸ್ ಮಾಡಿಬಿಟ್ಟು ಜಸ್ಟ್ ಕಾಮೆಂಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್ ವಾಟ್ ಈಸ್ ದ ರೀಸನ್ ಹೈಪೋಟಿನಸ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಗೊತ್ತಿಲ್ಲ ಅಂತ ಅಂದರೆ ಕಂಟಿನ್ಯೂ ಇಟ್. ಗೊತ್ತಿದ್ರೆ ಪಾಸ್ ಮಾಡಿ, ಫಸ್ಟ್ ಇನ್ಫಾರ್ಮ್ ಮಾಡಿ, ದೆನ್ ಲಿಸನ್ ಟು ಮೈ ಆನ್ಸರ್. ಜಸ್ಟ್ ಕಂಪೇರ್ ವೆದರ್ ಆರ್ ಆನ್ಸರ್ಸ್ ಆರ್ ಸೇಮ್ ಆರ್ ನಾಟ್. ಓಕೆ, ಸೊ ಹೈಪೋಟಿನಸ್ ಯಾಕೆ ಯಾವಾಗಲೂ ಪಾಸಿಟಿವ್ ಅಂದರೆ ನಮಗೆ ಗೊತ್ತಿದೆ ಹೈಪೋಟಿನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ರಿಮೈನಿಂಗ್ 2 ಸೈಡ್ ಸ್ಕ್ವೇರ್ ತಾನೆ. ಸ್ಕ್ವೇರ್ ಈಸ್ ಆಲ್ವೇಸ್ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್. ಇದನ್ನು ರೂಟ್ ಹಾಕಿದ್ರು ಕೂಡ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತಾನೆ. ದೇರ್ಫೋರ್ ನಾವೇನು ಹೇಳ್ತೀವಿ ಅಂದರೆ ಹೈಪೋಟಿನಸ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಸೊ ದೇರ್ಫೋರ್ ಏನಾಯ್ತಿಲ್ಲಿ ಈ ವ್ಯಾಲ್ಯೂಸು 1ಕ್ಕಿಂತ ಜಾಸ್ತಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸಿಮಿಲರ್ಲಿ ಕ್ಲಾಕ್ ವೈಸ್ ಮೆಷರ್ಮೆಂಟ್ ಮಾಡಿದ್ರೆ ಅಥವಾ ಬೇರೆ ಕ್ವಾಡ್ರೆಂಟ್ಸ್ಗಳಲ್ಲಿ ಇದ್ದರೆ ಏನಾಗುತ್ತೆ, ಆಪೋಸಿಟ್ ಸೈಡ್ ನೆಗೆಟಿವ್ ಆಗುತ್ತೆ. ಹೈಪೋಟಿನಸ್ ಅಂತೂ ನೆಗೆಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಅದು ಎಕ್ಸ್ ಎಲ್ಲಿವರೆಗೂ ಹೋಗುತ್ತೆ -1. ದೇರ್ಫೋರ್ ರೇಂಜ್ ಆಫ್ ದ ಫಂಕ್ಷನ್ ಈಸ್ ವಾಟ್ -1, 1. ಐ ಹೋಪ್ ಸೊ ಅರ್ಥ ಆಗಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ -1. ಓಕೆ, ಸೊ ಈಗ ನಿಮಗೆ ಬರ್ಬೋದು ಮ್ಯಾಮ್ =1 ಯಾವಾಗ ಆಗೋ ಚಾನ್ಸಸ್ ಇದೆ ಅಂತ ಅಂದರೆ, ಇಮ್ಯಾಜಿನ್ಸ್ ಯು ನೋ ಇಟ್, sin 90 ಡಿಗ್ರಿ ಅಂದರೆ ಎಷ್ಟು? 1. ಯಾಕೆ sin 91 ಆಗುತ್ತೆ ಅಂತ ಅಂದರೆ ಈ ಆ್ಯಂಗಲ್ ಇದೆಯಲ್ಲ ನೋಡಿ, ಇದು ಆ್ಯಂಗಲು, ಇದು ಎಕ್ಸು ಅಂದರೆ ಎಷ್ಟು, 130 45 ಎಷ್ಟು ಆ್ಯಂಗಲ್ ಇದೆ. ನಮಗೆ ಆ ಆ್ಯಂಗಲ್ ಎಷ್ಟಾಗಬೇಕು? 90 ಡಿಗ್ರಿ ಆಗಬೇಕಪ್ಪ. 90 ಡಿಗ್ರಿ ಅಂದರೆ ಏನು? ಸ್ಟ್ರೈಟ್ ತಾನೆ. ಹಂಗಂತ ಅದನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು ಸ್ಟ್ರೈಟು ಅಂತ ಬರೆಯೋಂಗಿಲ್ಲ, ಟ್ರಯಾಂಗಲ್ ಫ್ರೇಮ್ ಆಗಲೇಬೇಕು. ಸೊ ಹೇಗಿರುತ್ತೆ ಅದು ಅಂತ ಅಂದರೆ ಈ ಥರ ಇದೆಯಲ್ಲ, ಈ ಟ್ರಯಾಂಗಲ್ಲು ಇನ್ನೊಂಚೂರು ಮೇಲೆ ಈ ಥರ ಹೋಗಿ ಕೊನೆ ಮೂಮೆಂಟಿಗೆ ಬರುತ್ತೆ ನೋಡಿ. ಅಂದರೆ ಇಲ್ಲಿದೆಯಾ, ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಕೆಳಗೆ ಬರುತ್ತೆ, ಇಲ್ಲಿ ಬರುತ್ತೆ, 0ಗೆ ಕೆಳಗೆ ತರಬೇಕು. 90 ಡಿಗ್ರಿಗೆ ನಾನು ಮೇಲೆ ತರಬೇಕು ಹೇಗಾದರೂ ಮಾಡಿ. ಕೊನೆಗೆ ಯಾವುದೋ ಒಂದು ಸಿಚುವೇಷನಲ್ಲಿ ಈ ರೀತಿ ಬಂದಿರುತ್ತದು, ಅಲ್ಲಿ ಚೋಟ ಟ್ರಯಾಂಗಲ್ ಫ್ರೇಮ್ ಆಗಿರುತ್ತೆ ಅಷ್ಟೇ ಇದು. ಓಕೆನಾ? ಹೋಗ್ತಾ ಶ್ರಿಂಕ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು x = 90 ಡಿಗ್ರಿ ಆಗುತ್ತೆ ಅಂದರೆ ಆಪೋಸಿಟು ಹೈಪೋಟೆನಸ್ ಎರಡು ಕೂಡ ಈಕ್ವಲ್ ಆಗ್ಬಿಡುತ್ತೆ ಲೆಂತಲ್ಲಿ. ಈಕ್ವಲ್ ಆಯಿತು ಅಂದರೆ ಈಕ್ವಲ್ ಕ್ವಾಂಟಿಟಿ ಬೈ ಈಕ್ವಲ್ ಕ್ವಾಂಟಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು 1. Therefore sin x value can also be equal to 1 but can never be greater than 1. That is why the range of sin x is -1, 1. I hope so detail ಆಗಿ ಅರ್ಥ ಆಗಿದೆ, ರೈಟ್? ಅರ್ಥ ಆಗಿಲ್ಲ ಅಂದರೆ you can let me know from this. Okay, in the comment section I'll clear the doubt in my free time. Alright, ಅಲ್ಲಿಗೆ ಡೊಮೈನ್ ರೇಂಜ್ ಅರ್ಥ ಆಯಿತು. ಈಗ ಇರೋದೇನೋ ಗ್ರಾಫ್ ಆಫ್ sin x ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಗ್ರಾಫ್ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, 2 ಪಾಯಿಂಟ್ಸ್ ಇರುತ್ತೆ, ಹೌದಲ್ವಾ? ಒಂದೇನೋ ಫಾರ್ ಎಕ್ಸಾಂಪಲ್ 1, 2 ಅಂತ ಇದ್ದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಫಸ್ಟು, ಎಕ್ಸ್ ಆ್ಯಕ್ಸಿಸಲ್ಲಿ 1 ಯೂನಿಟ್ ಮೂಮೆಂಟು, ವೈ ಆ್ಯಕ್ಸಿಸಲ್ಲಿ 2 ಯೂನಿಟ್ಸ್ ಮೂಮೆಂಟು ಅಂತ ಆ ಥರ ಇರುತ್ತೆ, ಹೌದಲ್ವಾ? ಸೊ ನಾವು ಸೈನಿಂದು ಗ್ರಾಫ್ ಡ್ರಾ ಮಾಡೋದಕ್ಕಿಂತ ಮುಂಚೆ ನಮಗೆ ಅದೇ ರೀತಿ ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಇಲ್ಲಿ ಡಿಗ್ರೀಸ್ ಅಂದ್ಕೊಳ್ರಿ, ಇದು sin x ಅಂದ್ಕೊಳ್ರಿ. sin 0 ಡಿಗ್ರಿ ಅಂದರೆ ಎಷ್ಟು? 0. sin 30 ಡಿಗ್ರಿ, sin 30 ಡಿಗ್ರಿ ಅಂದರೆ π/6 ಅಲ್ವಾ? 30 ಡಿಗ್ರಿ, ದೆನ್ sin 45, sin 60,
ಸೈನ್ 90 ಸೈನ್ 180 0 91 ಇದೆಷ್ಟಾಗುತ್ತೆ 1/2 1/√2 √3/2 ಕರೆಕ್ಟಾ. ಸೊ ಈ ರೀತಿ ನಾವು ಗ್ರಾಫ್ ಡ್ರಾ ಮಾಡಬೇಕಾಗುತ್ತೆ. ಏನು ಮಾಡ್ತೀರಾ ಅವಾಗ ಸಿ ಅಬ್ಸರ್ವ್ ಕ್ಲಿಯರ್ಲಿ, ಇಟ್ ಈಸ್ ವೆರಿ ಈಸಿ. ಸ್ವಲ್ಪ ಸ್ಲ್ಯಾಂಟ್ ಹಾರಿಜಾಂಟಲ್ ಇಟ್ಕೊಂಡ್ಬಿಡೋಣ, ಈಸಿ ಆಗುತ್ತೆ. ಇದು ಎಕ್ಸ್ ಆಕ್ಸಿಸ್ಸು, ಇಲ್ಲಿ ನಿಮ್ಮ ವೈ ಆಕ್ಸಿಸ್ ಬರುತ್ತೆ. ಓಕೆ 0 ನಮಗೆ ಗೊತ್ತಿದೆ ಸೈನ್ ವ್ಯಾಲ್ಯೂಸು 1 ಮತ್ತು -1ನ ಎಕ್ಸೀಡ್ ಮಾಡೋದಿಲ್ಲ, ಅದ್ರ ಮಧ್ಯನೇ ಇರ್ತವೆ ಅಂದಮೇಲೆ ಅದಕ್ಕಿಂತ ಜಾಸ್ತಿ ನಾವು ಬರೆಯೋ ನೆಸೆಸಿಟಿ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಓಕೆ ಸೊ ಸೈನ್ 0 ಎಷ್ಟು 0, ಇಲ್ಲೆಲ್ಲೋ 90 ಡಿಗ್ರಿ, ಇಲ್ಲೆಲ್ಲೋ 180 ಡಿಗ್ರಿ ಬರೆಯೋಣ. ನೆಕ್ಸ್ಟ್ ಇಲ್ಲೆಲ್ಲಿ 270, ಇಲ್ಲಿ 360 ಡಿಗ್ರಿ. ಸಿಮಿಲರ್ಲಿ ಇಯರ್ -π/2 -π, ಇಟ್ ಗೋಸ್ ಆನ್. ಓಕೆ ಸೊ ಸೈನ್ 0 0, ಸೈನ್ 90 ಎಷ್ಟು 1, ಸೈನ್ 180 ಎಷ್ಟು 0. ಆಗ ಮಿಡಲಲ್ಲಿರೋ ಎಲ್ಲ ವ್ಯಾಲ್ಯೂಸ್ ಇಲ್ಲೇ ಎಲ್ಲೋ ಸಿಗುತ್ತೆ. ಸೊ ಆ ಕರ್ವ್ ಹೆಂಗೆ ಹೋಗುತ್ತೆ ಅಂದರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೆಳಗೆ ಬರುತ್ತೆ. ಸೈನ್ 270 ಅಂದರೆ ನಮಗೆ ಗೊತ್ತಿದೆ ಆಲ್ರೆಡಿ, ಯೂನಿಟ್ ಸರ್ಕಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನ ವ್ಯಾಲ್ಯೂಸ್ನ. ಓಕೆನಾ. ಸೊ ಅದೆಷ್ಟು -1ಗೆ ಬರುತ್ತೆ. ಸೈನ್ 2π ಅಂದರೆ ಮತ್ತೇನಾಗುತ್ತೆ 0. ಓಕೆ ಸೊ ಇಟ್ ಗೋಸ್ ಲೈಕ್ ದಿಸ್, ರೈಟ್. ಆ್ಯಂಡ್ ಸಿಮಿಲರ್ಲಿ ಇಲ್ಲಿಗೆ ಬಂದರೆ -90 ಅಂತಂದರೆ ಎಷ್ಟಾಗುತ್ತೆ -1, -π ಅಂದರೆ ಮತ್ತೆ 0. ಈ ರೀತಿ ಇದು ಹೋಗ್ತಾನೆ ಇರುತ್ತೆ. ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಏನಿದೆಯಲ್ಲ ಈ ಗ್ರಾಫು ಹಿಂಗೆ ಬಂದು ಇಲ್ಲಿವರೆಗೂ ಹೋಗುತ್ತಲ್ಲ, ಇಷ್ಟು ಪಾರ್ಟು ಮತ್ತೆ ರಿಪೀಟ್ ಆಗ್ತಾನೆ ಹೋಗುತ್ತೆ ಎಲ್ಲ ಕಡೆನೂ. ಓಕೆ ಸೊ ಹಾಗಾಗಿ ನಾವೇನಂತೀವಿ ಅಂದರೆ ಸೈನ್ ಎಕ್ಸ್ ಕರ್ವು 2π ಇಂಟರ್ವಲಲ್ಲಿ 0 ಇಂದ 2π ಇಂಟರ್ವಲಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಮತ್ತು ಇದೇ ಸೇಮ್ ಕರ್ವು ಇಲ್ಲಿ ಸಿಗುತ್ತೆ ವಾಪಸ್, ಹಿಂಗೆ ಇದೇ ಸೇಮು ಇಲ್ಲೂ ಸಿಗುತ್ತೆ ವಾಪಸ್, ಇದೇನಿದೆಯಲ್ಲ ಇಲ್ಲಿ ಇದೇ ಥರದ್ದು ಈ ಕಡೆ. ಓಕೆ ಆ್ಯಂಡ್ ಇನ್ಫೈನೈಟ್, ರೈಟ್. ಈ ಥರ ಕರ್ವ್ ಸಿಗುತ್ತೆ ನಮಗೆ. ಸೊ ನೀವು ಫಿಸಿಕ್ಸಲ್ಲೂ ಕೂಡ ಸೈನೋಸಾಯ್ಡಲ್ ಕರ್ವ್ ಅಂತ ಏನೋ ಓದ್ತೀರಾ ಅನಿಸುತ್ತೆ, ರೈಟ್. ಸೊ ಈ ರೀತಿ ನೀವು ಕಲಿತೀರಾ ಇದನ್ನು. ಆ್ಯಂಡ್ ಅಬ್ಸರ್ವ್ ಮಾಡಿ ಕ್ಲೀನಾಗಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಡಿಟೇಲಾಗಿ ಅಬ್ಸರ್ವ್ ಮಾಡಿ. 0 to π/2 ಅಂತಂದರೆ ನಮ್ಮ ಕ್ವಾಡ್ರಂಟ್ ಮೆಥಡಲ್ಲಿ ಹೋದರೆ ನಾವು 0 to 90 ಅಂದರೆ ಫಸ್ಟ್ ಕ್ವಾಡ್ರಂಟ್ ತಾನೆ, ರೈಟ್. ಇದು ಗ್ರಾಫ್ ಡ್ರಾ ಮಾಡ್ತಿರೋದು. ಜನರಲ್ ಆಗಿ ಕ್ವಾಡ್ರೆಂಟ್ಸಲ್ಲಿ ಹೋದರೆ 0 to 90 ಫಸ್ಟ್ ಕ್ವಾಡ್ರೆಂಟು, 90 to 180 ಸೆಕೆಂಡ್ ಕ್ವಾಡ್ರೆಂಟ್, 180 to 270 ಥರ್ಡ್ ಕ್ವಾಡ್ರೆಂಟ್ ನಮಗೆ ಗೊತ್ತಿದೆ. ಆ್ಯಂಡ್ ನೆಕ್ಸ್ಟ್ 270 to 360 ಫೋರ್ತ್ ಕ್ವಾಡ್ರೆಂಟ್. ನಮಗೇನು ಗೊತ್ತಿದೆ ಅಂತಂದರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ವ್ಯಾಲ್ಯೂ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಅಬ್ಸರ್ವ್ ಹಿಯರ್ ದ ಗ್ರಾಫ್ ಈಸ್, ಇಲ್ಲಿ ನೋಡಿ 0 to 90 ಫಸ್ಟ್ ಕ್ವಾಡ್ರೆಂಟ್, 90 to 180 ಸೆಕೆಂಡ್ ಕ್ವಾಡ್ರೆಂಟ್, ಫಸ್ಟು ಸೆಕೆಂಡಲ್ಲಿ ಪಾಸಿಟಿವ್ ಇದೆ, ಮೇಲ್ಗಡೆ ಇದೆ ಕರ್ವು. ನೆಕ್ಸ್ಟ್ ಇಲ್ಲಿ 3π/2 ಅಂದರೆ 270. ಸೊ ಇಲ್ಲಿ ನೆಗೆಟಿವ್, ಇಲ್ಲೂ ನೆಗೆಟಿವ್. ಇದು ಥರ್ಡ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ 0 to 90 ಫಸ್ಟ್ ಕ್ವಾಡ್ರೆಂಟ್, 90 to 180 ಸೆಕೆಂಡ್ ಕ್ವಾಡ್ರೆಂಟ್, 180 ಇಲ್ಲಿ ಸಿಂಬಲ್ ಇದಾವಲ್ಲ ಇದನ್ನು ನಾನು ಹೇಳ್ತಿರೋದು. ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಆಗಿರೋದ್ರಿಂದ ಗ್ರಾಫ್ ಕೆಳಗೆ ಬರುತ್ತೆ, ಮತ್ತೆ ವಾಪಸ್ ಏನಾಗುತ್ತೆ ಮೇಲೆ ಹೋಗುತ್ತೆ. ಇದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ. ಅದನ್ನು ನಾವು ಐ ಥಿಂಕ್ ಏನಂತೀವಿ ಪೀರಿಯಾಡಿಸಿಟಿ ಆಫ್ ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಕರಿತೀವಿ ಅನಿಸುತ್ತೆ. ಸೊ ಪೀರಿಯಾಡಿಸಿಟಿ ಆಫ್ ಸೈನ್ ಫಂಕ್ಷನ್ ಏನಿದೆ ಅಂದರೆ 2π. ಪೀರಿಯಾಡಿಸಿಟಿ ಅಂದರೆ ಏನು, ಯಾವ ಇಂಟರ್ವಲ್ ಆದ ನಂತರ ಗ್ರಾಫು ಮತ್ತೆ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ ಅಂದರೆ 2π ಇಂಟರ್ವಲ್ಲು. ಇಲ್ಲಿಂದ ಇಲ್ಲಿವರೆಗೂ ಹೊಸದಷ್ಟೇ ಇದು. ಇದೇ ಸೇಮ್ ಕಾಪಿ ಇಲ್ಲಿ ಬರುತ್ತೆ, ಇದೇ ಸೇಮ್ ಕಾಪಿ ಇಲ್ಲೂ ಬರುತ್ತೆ. ಓಕೆ ಇಟ್ ಕೀಪ್ಸ್ ಆನ್ ರಿಪೀಟಿಂಗ್. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೈಟ್. ಸೊ ಅಲ್ಲಿಗೆ ನಿಮಗೇನು ಅರ್ಥ ಆಯಿತು, ಡೊಮೈನ್ ಆಫ್ ದ ಸೈನ್ ಎಕ್ಸ್ ಈಸ್ ವಾಟ್ ರಿಯಲ್ ನಂಬರ್, ರೇಂಜ್ ಆಫ್ ದ ಸೈನ್ ಎಕ್ಸ್ ಈಸ್ ವಾಟ್ -1 to 1 ಆ್ಯಂಡ್ ಗ್ರಾಫ್ ಈಸ್ ವಾಟ್ ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಅಂದ್ರೇನು, ನಾನು ವಿತೌಟ್ ಜನರಲ್ ಆಗಿ ಹೇಳೋದಾದರೆ ವಿತೌಟ್ ಲಿಫ್ಟಿಂಗ್ ದ ಪೆನ್ ಐ ಕ್ಯಾನ್ ಡ್ರಾ ದಿ ಗ್ರಾಫ್ ಆಫ್ ದಿ ಸೈನ್ ಫಂಕ್ಷನ್. ಓಕೆ ಮುಂದೆ ನೀವು ಓದ್ತೀರಾ ಆ ಫಂಕ್ಷನ್ಸಲ್ಲಿ ಡಿಸ್ಕಂಟಿನ್ಯೂಸು ಬರುತ್ತೆ. ಜಸ್ಟ್ ಈ ಬೇಸಿಕ್ ಸೈನು ಮತ್ತು ಕಾಸ್ ಏನಿದೆಯಲ್ಲ ಇವು ಮಾತ್ರ ನಿಮಗೆ ಕಂಟಿನ್ಯೂಸ್ ಸಿಗುತ್ತೆ. ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಯು ದೇರ್ ಆ್ಯಸ್ ವೆಲ್, ಡೋಂಟ್ ವರಿ ಅಬೌಟ್ ಇಟ್. ಸೊ ಅಲ್ಲಿಗೆ ನಿಮಗೆ ಸೈನ್ ಫಂಕ್ಷನ್ ಗೊತ್ತಾಗಿದೆ ಅಂತ ಅನ್ಕೊತೀನಿ. 2π ಇಂಟರ್ವಲಲ್ಲಿ ಏನಾಗ್ತಿರುತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ ರೈಟ್. ಕೆಲವೊಂದು ಥಿಂಗ್ಸ್ ನೀವು ಇಲ್ಲೇ ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. 0 ಇದ್ದಾಗ ಏನಾಗುತ್ತೆ, ವೆನ್ ಎವರ್ ಸೈನ್ ಎಕ್ಸ್ ಈಸ್ 0, ವೆನ್ ಈಸ್ ಇಟ್ ಪಾಸಿಬಲ್, ವೆನ್ ಎವರ್ ಎಕ್ಸ್ ಈಸ್ ಎ ಮಲ್ಟಿಪಲ್ ಆಫ್ π. ಓಕೆ ಮಲ್ಟಿಪಲ್ ಆಫ್ π. ಪೈ ಜೊತೆಗೆ ಐತೆ ಏನಾದರೂ ಅಂತ ಅಂದರೆ ಅದೇನಾಗುತ್ತೆ, ಯಾವಾಗಲೂ ಕೂಡ ಸೈನ್ ಎಕ್ಸ್ ಏನಾಗುತ್ತೆ 0 ಆಗುತ್ತೆ. ಓಕೆ
ಸಿ ಸೈನ್ 0 0, ಸೈನ್ ಪೈ 0, 2 ಪೈ 0, 3 ಪೈ 0, 4 ಪೈ 0, ಈ ರೀತಿ ಎಷ್ಟೇ ಪೈ ಬರಲಿ ಒಟ್ಟು ಅದು 0 ಆಗುತ್ತೆ. ಬೈ 2 ಬರೋಂಗಿಲ್ಲ, ನೆನಪಿರಲಿ. ನೀವು ಮತ್ತೆ 3/2 ಪೈ ಆಗುತ್ತಲ್ಲ ಮ್ಯಾಮ್ ಅಲ್ಲ. ವೇರ್ ಯು ಹ್ಯಾವ್ ಟು ರಿಮೆಂಬರ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಫಾರ್ಮಲ್ಲಿ ಇರಬೇಕು. ಆದರೆ ಎನ್ ಏನಾಗಿರಬೇಕು, ಇಂಟೀಜರ್ ಆಗಿರಬೇಕು. ಆವಾಗ ನಿಮಗೆ ಈ ಡೌಟ್ ಬರಲ್ಲ, ಮ್ಯಾಮ್ 3/2 ಜೊತೆನೂ ಪೈ ಐತಲ್ಲ, 3/2 ಪೈ ಏನಾದರೂ ಇರಲಿ ಒಟ್ ಇಂಟು ಪೈ ಇದ್ರೆ 0 ಅಂತ ಹೇಳಿದ್ರಿ. 3/2 ಜೊತೆಗೆ ಪೈ ಅಂತ ಬರ್ಕೋಬೋದಲ್ಲ, 3π/2 ಹೇಳೋ ಬದಲು ಅಂತಂದರೆ ನೋ, ಇಟ್ ಇಸ್ ನಾಟ್. ವೈ? ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಏನಾದ್ರು ಒಂದು ನಂಬರು ಇಂಟು ಪೈ ಫಾರ್ಮಲ್ಲಿ ಇರಬೇಕು. ಆದರೆ ಆ ನಂಬರು ಇಂಟೀಜರ್ ಆಗಿರಬೇಕು, ಫ್ರ್ಯಾಕ್ಷನ್ ಆಗಿರಬಾರದು. ಅರ್ಥ ಆಯ್ತಲ್ಲ? ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ ವೆನ್ ಎವರ್ ಎಕ್ಸ್ ಇಸ್ ಎ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವಾಟ್? ಪೈ. ಅರ್ಥ ಆಯ್ತಲ್ಲ? ಇದೇ ರೀತಿ ಇನ್ನೊಂದು ಅಬ್ಸರ್ವೇಷನ್ ನೀವೇನು ಮಾಡ್ಬೋದು ಅಂತ ಅಂದರೆ, ಸೈನ್ ಎಕ್ಸ್ ವ್ಯಾಲ್ಯೂ 1 ಯಾವಾಗ ಆಗ್ತಿದೆ ಅಬ್ಸರ್ವ್ ಮಾಡಿ. ಇಲ್ಲಿ 1, ಇಲ್ಲಿ ಇನ್ನೆಲ್ಲೋ ಬರುತ್ತೆ, ಇಲ್ಲಿ 1 ಆಗುತ್ತೆ, ಹೌದಾ? ರೈಟ್. 3π/2, 1π/2, ಇಲ್ಲೇನಾಗುತ್ತೆ 5π/2. ಓಕೆ. ಸೊ ಈ ಆಡ್ ನಂಬರ್ಸ್ ಇದೆಯಲ್ಲ, ಈ ವ್ಯಾಲ್ಯೂಸ್ ಬಂದಾಗ ನಮ್ಮ ಸೈನ್ ಕರ್ವ್ಸ್ ಏನಾಗ್ತಿದೆ 1 ಪಾಸಿಟಿವ್ ಆಗ್ತಿದೆ. ಇಲ್ಲಿ ಆಗ್ತಿಲ್ಲ, ಆದರೆ ನೆನಪಿರಲಿ. ಸೊ 1, 5 ಈ ಥರ ಇದೆ ಅದು, ರೈಟ್. 3π/2ಗೆ ಕೆಳಗಡೆ ಬರ್ತಿದೆ, -1 ಬರ್ತಿದೆ. ಸೊ ಸೈನ್ ಎಕ್ಸ್ ಯಾವಾಗ 1 ಆಗುತ್ತೆ ಅಂತಂದರೆ ವೆನ್ ಎವರ್ ಎಕ್ಸ್ ಈಸ್ 4n + 1 ಇಂಟು π/2 ಫಾರ್ಮ್, ವೇರ್ ಅಗೇನ್ ಎನ್ ಈಸ್ ವಾಟ್? ಇಂಟೀಜರ್. ನೆನಪಿರಲಿ, 4n + 1 ಇಂಟು π/2 ಫಾರ್ಮಲ್ಲಿ ಇದೆ ಅಂತ ಅಂದರೆ ಅದು ಡೆಫಿನೆಟ್ಲಿ ಸೈನ್ ಫಂಕ್ಷನ್ ಇಂದು ವ್ಯಾಲ್ಯೂ 1 ಆಗುತ್ತೆ. ಓಕೆ. ಸಿಮಿಲರ್ಲಿ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಒನ್ ಮೋರ್ ಥಿಂಗ್. sin x is equal to -1 ಯಾವಾಗ ಆಗುತ್ತೆ? whenever x is in the form 4n - 1 into π/2 and n belongs to z. ಇವು some observations which are required for competitive as well. Okay. So sin x value 0 ಯಾವಾಗ ಆಗುತ್ತೆ? whenever x is a multiple of pi. ಪೈ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಸೈನ್ ವ್ಯಾಲ್ಯೂ ಏನಾಗ್ತಿದೆ? 0 ಆಗ್ತಿದೆ. ಓಕೆ. ಸೊ ಸೈನ್ ಪೈ 0, ಸೈನ್ 2π 0, ಸೈನ್ 0 0. ಇವು ಬರ್ದಿರೋದು ಹೆಂಗೆ, ಆಮೇಲೆ ಪಾಯಿಂಟ್ಸ್ ಜಾಯಿನ್ ಮಾಡಿರೋದು ಹೇಗೆ ಅನ್ನೋದು ಗೊತ್ತಾಗಿರಬೇಕು ನಿಮಗೆ. ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿಬಿಟ್ಟು ವಾಪಸ್ ವಾಚ್ ಮಾಡಿ. ಯು ಹ್ಯಾವ್ ದಟ್ ವೆರಿ ಗುಡ್ ಆಪ್ಷನ್ ಇನ್ ಯೋರ್ ಮೊಬೈಲ್ ಫೋನ್ಸ್, ರೈಟ್? ಓಕೆ. ಸೊ ಅಬ್ಸರ್ವೇಷನ್ಸು ಕೂಡ ಗೊತ್ತಾಗಿದೆ ತಾನೆ. ಸೈನ್ ಎಕ್ಸ್ 0 ಯಾವಾಗ ಆಗುತ್ತೆ? ವೆನ್ ಎವರ್ ಇಟ್ ಈಸ್ ಮಲ್ಟಿಪಲ್ ಆಫ್ ಪೈ. ಸೈನ್ ಎಕ್ಸ್ 1 ಯಾವಾಗ ಆಗುತ್ತೆ? ವೆನ್ ಎವರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 4n + 1 ಇಂಟು π/2 ವೇರ್ n ಮಸ್ಟ್ ಬಿ ಇಂಟೀಜರ್. sin x is equal to -1 where x is equal to 4n - 1 into π/2 where again n must be integer. So ಇದು ಬಂದುಬಿಟ್ಟು ನಿಮ್ಮ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಬೌಟ್ sin x ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ನಾವು ಕಲಿಯೋದೇನು ಅಂದರೆ cos x. ಇನ್ ಕೇಸ್ cos x ಇದೆ ಅಂತ ಅಂದರೆ ಆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಂದು ಗ್ರಾಫು, ಡೊಮೈನು, ರೇಂಜು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ, ರೈಟ್? f of x is equal to cos x. cos x ಫಂಕ್ಷನಿಗೆ ಗ್ರಾಫ್ ಏನಿರ್ಬೋದು, ಡೊಮೈನ್ ಏನಿರ್ಬೋದು ಅಂತ ಅಂದರೆ ಸಿಂಪಲ್. ಅಗೇನ್ ಸೇಮ್ ಡೊಮೈನ್ ಆ್ಯಂಡ್ ರೇಂಜ್ ಬೋತ್ ಆರ್ ಸೇಮ್ ಫಾರ್ ಸೈನ್ ಆ್ಯಂಡ್ ಕಾಸ್. ಯು ಹ್ಯಾವ್ ಟು ರಿಮೆಂಬರ್ ಇಟ್. ಮೀನ್ ವೈಲ್ ಯು ಮಸ್ಟ್ ನೋ ದ ರೀಸನ್ ಆಲ್ಸೋ. ಸುಮ್ಮನೆ ನೆನ್ಪಿಟ್ಕೊಳೋದಲ್ಲ, ರೀಸನು ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ಅಬ್ಸರ್ವ್ ಮಾಡಿ, cos x ಈಸ್ ಆಲ್ವೇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಸ್. ಆ್ಯಂಡ್ ನಮಗೆ ಅಗೇನ್ ಗೊತ್ತಿದೆ ಹೈಪೋಟಿನಸ್ ಯಾವತ್ತೇ ಆಗಲಿ ದ ಲಾರ್ಜೆಸ್ಟ್ ಸೈಡ್ ಆಫ್ ಇನ್ ದಿ ಟ್ರಯಾಂಗಲ್, ಲಾಂಗೆಸ್ಟ್ ಸೈಡ್ ಇನ್ ದಿ ಟ್ರಯಾಂಗಲ್. ದೇರ್ ಫೋರ್ ಈ ನಂಬರ್ ಯಾವತ್ತೇ ಆಗಲಿ ಲಾಂಗೆಸ್ಟ್ ಇರುತ್ತೆ, ಹೌದಲ್ವಾ? ಸೊ ಹೈಪೋಟಿನಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಅಡ್ಜಸೆಂಟ್ ಸೈಡ್, ಆರ್ ಇಟ್ ಕ್ಯಾನ್ ಬಿ ಈಕ್ವಲ್ ಅಟ್ ಸರ್ಟನ್ ಕೇಸಸ್, ರೈಟ್? ಸೊ ದಟ್ ಮೀನ್ಸ್ ವಾಟ್? ಯಾವುದೋ ಒಂದು ನಂಬರ್ ಡಿವೈಡೆಡ್ ಬೈ ಬಿಗ್ಗೆಸ್ಟ್ ನಂಬರ್ ತೊಗೊಂಡ್ರೆ ಅದು 0.something ಬರುತ್ತೆ, ಆ್ಯಂಡ್ ಈಕ್ವಲ್ ತೊಗೊಂಡ್ರೆ 1 ಬರುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ಲ ಯಾವುದು ಅಡ್ಜಸೆಂಟ್ ಸೈಡು. ದೇರ್ ಫೋರ್ ಏನಾಗುತ್ತೆ ಅಂತ ಅಂದರೆ cos x is equal to base by adjacent, base by hypotenuse and h greater than or equal to. Therefore maximum value of cos x ಏನಾಗುತ್ತೆ ಅಂದರೆ +1 ಆಗುತ್ತೆ. ಇನ್ ಕೇಸ್ ಅಡ್ಜಸೆಂಟ್ ಪಾಸಿಟಿವ್ ಇದ್ರೆ. ಹೈಪೋಟಿನಸ್ ಅಂತೂ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಈಗ ತಾನು ಹೇಳಿದ್ದೀನಿ. ಬಟ್ ಅಡ್ಜಸೆಂಟ್ ಸೈಡ್ ಕೂಡ ಪಾಸಿಟಿವೇ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಆ್ಯಂಗಲ್ ಪ್ರೆಸೆಂಟ್ ಇನ್ ವಿಚ್ ಕ್ವಾಡ್ರೆಂಟ್. ಓಕೆ, ಆ್ಯಂಗಲ್ಲು ಅಲ್ಲ, ನಮಗೆ ಕೊಟ್ಟಿರೋ ಕ್ವಶನ್ ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ, ಆ ಆ್ಯಂಗಲ್ಲು ಯಾವ ಕ್ವಾಡ್ರೆಂಟಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಡ್ಜಸೆಂಟ್ ಸೈಡ್ ಪಾಸಿಟಿವ್ ಆಗುತ್ತೋ ನೆಗೆಟಿವ್. ಬಟ್ ಹೈಪೋಟಿನಸ್ ಅಂತೂ ಡಸಂಟ್ ಡಿಪೆಂಡ್ ಆನ್ ಎನಿ ಕ್ವಾಡ್ರೆಂಟ್ಸ್, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಸೊ ದೇರ್ ಫಾರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ? 1. ಅದೇ ಥರ ನಾನು ಕ್ಲಾಕ್ ವೈಸ್ ರೊಟೇಷನ್ ತೊಗೊಂಡ್ರೆ ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು -1. ಆದರೆ -1ಇಂದ 1 ಮಧ್ಯನೇ ಇರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ದೇರ್ ಫೋರ್ ರೇಂಜ್ ಆಫ್ ದ cos x ಫಂಕ್ಷನ್ ಈಸ್ -1, 1. I hope so you have understood this one also, right? So ಇದು ಸಿಲ್ಲಿ ಜಸ್ಟ್ ಕೆಲವೊಂದು ರೀಸನ್ಸ್ ಅಷ್ಟೇ, ಅದನ್ನು ಡೈರೆಕ್ಟಾಗಿ ನಾವು ಹೇಳ್ಬೋದು. ಓಕೆ, ಸಿಮಿಲರ್ಲಿ ಇಫ್ ಐ ಆಮ್ ಟೇಕಿಂಗ್ ದ ಟ್ರಯಾಂಗಲ್
somewhere this is first quadrant, this is it. ಇಲ್ಲಿಂದ ಹಿಂಗೆ ಮೂಮೆಂಟ್ ಆಯಿತು, ದಿಸ್ ಈಸ್ ಯುವರ್ ಎಕ್ಸ್ ಆ್ಯಂಗಲ್ ಆ್ಯಂಡ್ ಇದು ಬಂದುಬಿಟ್ಟು 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು. ಈಗ ಈ ಎಕ್ಸಿಗಿರೋ ಆಪೋಸಿಟು ಇದು ಹೈಪೋಟೆನಸ್ಸು, ಇದು ಅಡ್ಜಸೆಂಟು. ಓಕೆ, ಎಕ್ಸ್ ವೈ ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಈ ಎಕ್ಸ್ ಇದೆಯಲ್ಲ, ಈ ಬೇಸ್ ಇದೆಯಲ್ಲ, ಬೇಸ್ನ ನಾನು ತುಂಬ ಕ್ಲೋಸ್ ಮಾಡ್ತಾ ಹೋದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 0 ಡಿಗ್ರಿ ತಾನೆ, ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂದಾಗ ಕಾಸ್ ಎಕ್ಸ್ ಎಷ್ಟಾಗುತ್ತೆ? ಕಾಸ್ ಎಕ್ಸ್ ಎಷ್ಟಾಗುತ್ತೆ? ಅಬ್ಸರ್ವ್ ಮಾಡಿ, ಇದು ಫುಲ್ ಕ್ಲೋಸ್ ಆಗ್ತಾ ಹೋದಂಗೆಲ್ಲ ಏನು ವ್ಯಾಲ್ಯೂ ಚೇಂಜ್ ಆಗ್ತಿದೆ? ಇದು ನೋಡಿ, ಇಷ್ಟು ಲೆಂತ್ ಇದೆಯಾ, ಇದು ಎಕ್ಸ್ ಸೈಡು, ಇಷ್ಟು ಎಕ್ಸ್ ಆ್ಯಂಗಲ್ ಕ್ರಿಯೇಟ್ ಮಾಡಿದ್ದೆ ನಾನು. ಇದನ್ನು ಮತ್ತೆ ಕೆಳಗೆ ಮಾಡ್ತಾ ಇದನ್ನು 0 ಡಿಗ್ರಿಗೆ ತರಬೇಕಪ್ಪ. ಇಲ್ಲಿಂದ ಎದ್ದಿದ್ದಕ್ಕೆ ಇದು ಇಷ್ಟು ಆ್ಯಂಗಲ್ಲು, ಇದನ್ನು ವಾಪಸ್ ಇಲ್ಲಿಗೆ ಮಲಗಿಸೋಣ. ಓಕೆ, ಸೊ ಎಷ್ಟಾಯಿತು? 0 ಡಿಗ್ರಿ. 0 ಡಿಗ್ರಿ ಇದ್ದರೆ ಏನಾಯಿತು? ಅಡ್ಜಸೆಂಟ್ ಸೈಡು ಹೈಪೋಟೆನಸ್ ಸೈಡು ಎರಡು ಈಕ್ವಲ್. ದೇರ್ಫೋರ್ ಕಾಸ್ 0 ಡಿಗ್ರಿ ವಿಲ್ ಬಿ ಈಕ್ವಲ್ ಟು 1. ವೈ? ಬಿಕಾಸ್ ಅಡ್ಜಸೆಂಟ್ ಈಸ್ ಈಕ್ವಲ್ ಟು ಹೈಪೋಟೆನಸ್ ಆಗುತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಕಾಸ್ 0 ಈಸ್ ಈಕ್ವಲ್ ಟು ಎಷ್ಟಾಯಿತು? 1 ಆಯಿತು, ರೈಟ್. ಓಕೆ, ಡನ್. ನೆಕ್ಸ್ಟ್, ಮೀನ್ವೈಲ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಕಾಸ್ 90 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು? 0. ಓಕೆ, ಸೊ ಕಾಸ್ 90 ಡಿಗ್ರಿ ಮಾಡಿದಾಗ ನಮಗೇನಾಗ್ಬಿಡುತ್ತೆ? ಏನಾಗುತ್ತೆ? ಹೈಪೋಟೆನಸ್ ಕಂಪ್ಲೀಟ್ಲಿ ಈ ರೀತಿ ಬಂದಾಗ ಸ್ಲ್ಯಾಂಟ್ ಆಗಿಬಿಡುತ್ತೆ. ಅವಾಗ ಅಡ್ಜಸೆಂಟ್ ಸೈಡ್ ಉಳಿಯೋದೇ ಇಲ್ಲ ಆ್ಯಕ್ಚುಲಿ. ಸೊ ಅಡ್ಜಸೆಂಟ್ ಬಿಕಮ್ 0, 0 ಬೈ ಎನಿಥಿಂಗ್ ಈಸ್ ವಾಟ್? 0. ದೇರ್ಫೋರ್ ಕಾಸ್ 90 ಡಿಗ್ರಿ ಈಸ್ 0 ಅಂತ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಆ್ಯಂಡ್ ಕೆಲವೊಂದು ಅಬ್ಸರ್ವೇಷನ್ಸ್ ನಾವೇನೇನು ಮಾಡ್ಬೋದು ಅನ್ನೋದು ಗ್ರಾಫ್ ಡ್ರಾ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ. ಓಕೆ, ಸೊ ಲೆಟ್ಸ್ ಡ್ರಾ ದ ಗ್ರಾಫ್ ನೌ ಫಾರ್ ಕಾಸ್ ಎಕ್ಸ್ ಫಂಕ್ಷನ್. You will observe ಮಾಡಿ, again same, cos x values will not exceed 1 or -1. ಸೊ cos 0 ಅಂದರೆ ಎಷ್ಟು? 1. ಅಲ್ಲಿಗೆ ಇದು ಬಂತಪ್ಪ, ಅಂದರೆ ಇನ್ಪುಟ್ ಏನೋ 0, ಔಟ್ಪುಟ್ ಏನು 1. ನೆಕ್ಸ್ಟು ಕಾಸ್ 90 ಅಂತ ಅಂದರೆ ಎಷ್ಟು? 0. ಅಲ್ಲಿಗೆ ಇದು, ಅಲ್ಲಿಗೆ ಏನಾಯಿತು? ಈ ರೀತಿ ಬಂತು. ಆ್ಯಂಡ್ ದೆನ್ ಕಮ್ಸ್ ಯುವರ್ ಕಾಸ್ 180 ಡಿಗ್ರಿ ವಿಚ್ ಈಸ್ ನಥಿಂಗ್ ಬಟ್ -1. ಓಕೆ, ಸೊ ವಿಚ್ ಈಸ್ ನಥಿಂಗ್ ಬಟ್ -1. Again when you take here 270 degree, that is 3 pi by 2, what happens? It is again 0. Again it goes like this. Next, ಈ ಕಡೆ ನೆಗೆಟಿವ್ ಬಂದಾಗ ಕಾಸ್ 90 -90 ಅಂದರೂ ಕೂಡ ಏನಾಗುತ್ತೆ? 0ನೇ ಆಗುತ್ತೆ. ಓಕೆ, ಆ್ಯಂಡ್ ಇಟ್ ಗೋಸ್ ಲೈಕ್ ದಿಸ್, ಸಮ್ವೇರ್ ಇಟ್ ಈಸ್ -pi. ಓಕೆ, ಸೊ ಇಲ್ಲೂ ಕೂಡ ಸೇಮ್ ಇದೆ. ಏನಾಗುತ್ತೆ ಅಂದರೆ ಇಲ್ಲಿಂದ ಹಿಂಗೇನು ಬಂದಿದೆಯಲ್ಲ, ಇದೇ ಕರ್ವು ರಿಪೀಟ್ ಆಗ್ತಾ ಹೋಗುತ್ತೆ. ನಥಿಂಗ್ ಬಟ್ 0 to 2πನೇ ಇರುತ್ತೆ. ಮತ್ತೇನು ಕೂಡ ಇಲ್ಲಿ 3 pi by 2 ಬರ್ತಿದ್ರೆ, ಬಟ್ ಆ್ಯಕ್ಚುಲಿಗೆ ನೋಡೋದಾದರೆ ದಟ್ ರಿಪೀಟ್ಸ್ ಹಿಯರ್. ಬೇಕಿದ್ರೆ ಅದನ್ನು ಈ ರೀತಿ ತೊಗೊಂಡ್ರೆ, ಇಲ್ಲಿಂದ ತೊಗೊಂಡ್ರು ನಡೆಯುತ್ತೆ. ಎಕ್ಸಾಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ತಗೊಂಬಂದು ಇಲ್ಲಿ ಮುಗಿಸ್ರಿ. ಇದೇ ಕರ್ವ್ ಏನಿದೆಯಲ್ಲ, ಇಲ್ಲಿಂದ ಇದೇ ಕರ್ವು ಎಲ್ಲ ಕಡೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಏನಾಗುತ್ತೆ? ವಾಟ್ ಈಸ್ ದ ಆ್ಯಕ್ಚುಲ್ ಇಂಟರ್ವಲ್? ದಿಸ್ ಇಸ್ 2π. ಎಷ್ಟು? ಇಲ್ಲಿ 3 pi by 2 ಇದೆ, ಇಲ್ಲಿ pi by 2 ಇದೆ. 3 pi by 2 ಪ್ಲಸ್ pi by 2, ಇಷ್ಟು ಏರಿಯಾ 3 pi by 2, ಇಷ್ಟೇ ಎಷ್ಟು? pi by 2. ಎರಡು ಆ್ಯಡ್ ಮಾಡಿದ್ರೆ ನಮಗೆ ಸಿಗೋದೆಷ್ಟು? 2π. ಸೊ ಆ 2π ಇಂಟರ್ವಲಲ್ಲಿ ಕರ್ವು ರಿಪೀಟ್ ಆಗ್ತಾನೇ ಇರುತ್ತೆ, ಅಗಲೆಲ್ಲ ಸೇಮ್ ರಿಪೀಟ್ ಆಗುತ್ತೆ. ದೇರ್ಫೋರ್ ವಿ ಆಲ್ಸೋ ಸೇ ಹಿಯರ್ ಇಟ್ ಈಸ್ ಕಾಸ್ ಎಕ್ಸ್ ಈಸ್ ಎ ಕಂಟಿನ್ಯೂಯಸ್ ಗ್ರಾಫ್, ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಗ್ರಾಫ್ನ ನಾವು ಡ್ರಾ ಮಾಡ್ಬೋದು, ಏನು ತೊಂದರೆ ಇಲ್ಲ ನಮಗೆ, ರೈಟ್. ಆ್ಯಂಡ್ ಹಿಯರ್ ಆಲ್ಸೋ ಯು ಕ್ಯಾನ್ ಮೇಕ್ ಸರ್ಟನ್ ಅಬ್ಸರ್ವೇಷನ್ಸ್, ದಟ್ ಈಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಯಾವಾಗ ಆಗ್ತಾ ಇದೆ? ವೆನ್ ಎವರ್ ಇಟ್ ಈಸ್ ಆಡ್ ಮಲ್ಟಿಪಲ್ಸ್. ಓಕೆ, ಆಡ್ ಮಲ್ಟಿಪಲ್ಸ್ ಇದ್ದಾಗ ಏನಾಗ್ಬಿಡುತ್ತೆ? ಕಾಸ್ ಎಕ್ಸ್ ವ್ಯಾಲ್ಯೂಸ್ ಆರ್ ಬಿಕಮ್ ದಿ 0. ಓಕೆ, ಆಡ್ ಮಲ್ಟಿಪಲ್ಸ್ ಆಫ್ pi by 2. ಇಲ್ಲೂ ಕೂಡ ಅಷ್ಟೇ ಪೀರಿಯಾಡಿಸಿಟಿ ಹೇಳಿದೆ, ಈಗ ತಾನೇ 2π ಇರುತ್ತೆ. ಓಕೆ, ಸೊ ಆಡ್ ಮಲ್ಟಿಪಲ್ಸ್ ಅಂತ ಅಂದರೆ ನಾವು ಹೆಂಗೆ ಬರಿತೀವಿ? 2n + 1 ಇಂಟು pi by 2. n ಬಿಲಾಂಗ್ಸ್ ಟು ಇಂಟೀಜರ್, n ಯಾವಾಗಲೂ ಇಂಟೀಜರೇ ಆಗಿರಬೇಕು. ಓಕೆ, ರೈಟ್. ಸೊ ಐ ಹೋಪ್ ಸೊ ನಿಮಗೆ ಇದು ಗೊತ್ತಿದೆ. ಏನಂತಂದರೆ ಆಡ್ ನಂಬರಿಗೆ 2n + 1 ಬರೀತಾರೆ, 2n - 1 ಬರೀತಾರೆ. ಯಾವುದು ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಸೊ ನಿಮಗೆ ಅದು ಗೊತ್ತಿರಬೇಕು, 2n + 1 ಯಾವಾಗ, 2n - 1 ಯಾವಾಗ ಅಂತ. ಇಂಟೀಜರ್ ತೊಗೊಳ್ರಿ, n + 1 ತೊಗೊಂಡ್ರು ತೊಂದರೆ ಇಲ್ಲ. ನ್ಯಾಚುರಲ್ ನಂಬರ್ ತಗೊಂಡಾಗ ನೀವೇನು ಮಾಡಬೇಕಾಗುತ್ತೆ? ಮೈನಸ್ ಮಾಡಬೇಕಾಗುತ್ತೆ. 2 × 1 - 1 ಮಾಡಿದಾಗ ನಿಮಗೆ ಕರೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ತಗೊಂಡಾಗ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ.
ನ್ಯಾಚುರಲ್ ನಂಬರ್ಸ್ ಸಾರಿ ಐ ಜಸ್ಟ್ ಮಿಸ್ಡ್ ಔಟ್. ನ್ಯಾಚುರಲ್ ನಂಬರ್ಸ್ ತಗೊಂಡಾಗ 2n - 1 ತಗೋಬೇಕು. ಇಂಟೀಜರ್ಸ್ ತಗೊಂಡಾಗ ಅಥವಾ ಹೋಲ್ ನಂಬರ್ಸ್ ತಗೊಂಡಾಗ 2n + 1 ತಗೋಬೇಕು ನೀವು. ಅರ್ಥ ಆಯ್ತಲ್ಲ? ರೈಟ್. ಸೊ ನೆಕ್ಸ್ಟ್ ಒನ್ ಮೋರ್ ಅಬ್ಸರ್ವೇಷನ್. ವಾಟ್ ಕ್ಯಾನ್ ಯು ಡೂ? cos x = 1 ಯಾವಾಗ ಆಗ್ತಿದೆ? ಒಂದು ಇಲ್ಲಿ, ಇನ್ನೊಂದು ಇಲ್ಲೆಲ್ಲ ಆಗುತ್ತೆ, ಹೌದಲ್ವಾ? ರೈಟ್. 2π ವ್ಯಾಲ್ಯೂ. ಓಕೆ, 2π ವ್ಯಾಲ್ಯೂ. ಸೊ ಓಕೆ, ಡನ್. ಅಲ್ಲಿಗೆ ಪೈ 2π, ಪೈ 2π ಅಲ್ಲ, ಪೈ 3π ಆಡ್ ಮಲ್ಟಿಪಲ್ಸ್ ಇದ್ದಾಗ cos x ವ್ಯಾಲ್ಯೂ ಏನಾಗ್ತಾ ಇದೆ? -1 ಆಗ್ತಾ ಇದೆ. ಪ್ಲಸ್ ವ್ಯಾಲ್ಯೂ ಯಾವಾಗ ಆಗ್ತಾ ಇದೆ? 0, ಮತ್ತೆ 2πಗೆ +1 ಆಗುತ್ತೆ. ಓಕೆ, ಸೊ cos x = the next observation we are having is cos x = 1 whenever the angle is what? Even multiples of pi. even ಅಂತಂದ್ರೆ ಏನು? 2n. ಓಕೆ, 2n × pi ಅಂತ ಬರೆದ್ರೆ ಈವನ್ ಮಲ್ಟಿಪಲ್ಸ್. ಅದೇ -1 ಯಾವಾಗ ಆಗುತ್ತೆ cos x ವ್ಯಾಲ್ಯೂ? ವೆನೆವರ್ x is ಆಡ್ ಮಲ್ಟಿಪಲ್. ಆಡ್ ಮಲ್ಟಿಪಲ್ ಅಂದರೆ ಈಗ ತಾನೇ ಹೇಳಿದೆ 2n + 1 to pi. ಬಟ್ 2n + 1 ಬರೆದ್ರೆ n is ಇಂಟೀಜರ್ ಅಂತ ಬರಿಬೇಕಾಗುತ್ತೆ. ಅರ್ಥ ಆಯ್ತು? ಸೊ ದಿಸ್ ಇಸ್ ಯುವರ್ cos x ಗ್ರಾಫ್. cos x ಡೊಮೈನ್, ರೇಂಜ್ ಆ್ಯಂಡ್ ಗ್ರಾಫ್. ಸೊ ರೇಂಜ್ ಏನಾಗುತ್ತೆ? -1, ಗ್ರಾಫ್ ಇದು 2π ಇಂಟರ್ವಲ್ ಅಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ದೇರ್ಫೋರ್ ಪೀರಿಯಾಡಿಸಿಟಿ ಈಸ್ 2π. ಆ್ಯಂಡ್ ಡೊಮೈನ್ ಹೇಳಿಲ್ಲ. ಡೊಮೈನ್ ಅಗೇನ್ ಸೇಮ್, ದಟ್ ಈಸ್ ರಿಯಲ್ ನಂಬರ್ಸ್. ಏನು ಬೇಕಿದ್ರು ಇನ್ಪುಟ್ ಹಾಕೋಬಹುದು, ಏನೂ ತೊಂದರೆ ಆಗೋದಿಲ್ಲ ನಮಗೆ. sin x cos x ಅಲ್ಲಿ ಯಾವ ಇನ್ಪುಟ್ ಬೇಕಿದ್ರು ಹಾಕ್ಬೋದು, ಬಟ್ ಪ್ರೊವೈಡೆಡ್ ಇಟ್ ಶುಡ್ ಬಿ ರಿಯಲ್ ನಂಬರ್. ಆಲ್ ರೈಟ್. ಸೊ ದೇರ್ಫೋರ್ ದ ಡೊಮೈನ್ ಆಫ್ ಬೋತ್ sin x and cos x ಈಸ್ ರಿಯಲ್ ನಂಬರ್ಸ್ ಸೆಟ್ ಆ್ಯಂಡ್ ದ ರೇಂಜ್ ಈಸ್ -1, 1. ಅರ್ಥ ಆಗಿರುತ್ತೆ ಅನ್ಕೋತೀನಿ. ರೈಟ್. ಸೊ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ದಟ್ ಈಸ್ tan x. ಆಲ್ ರೈಟ್. ಸೊ ಈಗ ಫಂಕ್ಷನು f of x = tan x. ನಮಗೆ ಆಲ್ರೆಡಿ ಗೊತ್ತು tan x ಅಂದರೆ ಏನು ಹೇಳಿ? sin x / cos x. ಸೊ ಕ್ಲಿಯರ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಮಗೆ ಗೊತ್ತಿದೆ. ಏನು ಹೇಳಿ? ಡಿನಾಮಿನೇಟರ್ ಅಟ್ ಎನಿ ಕಾಸ್ಟ್ 0 ಆಗಂಗಿಲ್ಲ, ಹೌದಾ? ಸೊ tan x ಯಾವುದಕ್ಕೆ ಅನ್ಡಿಫೈನ್ಡ್ ಆಗುತ್ತೆ? tan x will be undefined if the denominator is 0, that is nothing but cos x = 0. okay, so not defined if cos x = 0. so cos x ಯಾವಾಗ 0 ಆಗುತ್ತೆ ಹೇಳಿ? cos x ಈಗ ತಾನೇ ಹೇಳಿದೆ 0 ಯಾವಾಗ ಆಗುತ್ತೆ? whenever it is odd integral multiples of pi/2 where n is again integer. correct? ಇದೆ ತಾನೆ? ರೈಟ್. ಸೊ ಸಿಂಪಲ್. ಡೊಮೈನ್ ಏನಾಗುತ್ತೆ tan x ಗೆ ಅಂದರೆ ಇನ್ಪುಟ್ ವ್ಯಾಲ್ಯೂಸ್ ನಾನು ಏನೇನು ಹಾಕ್ಬೋದು? ಸೈನು ಕಾಸಿಗೆ ನಾನು ಏನು ಮಾಡ್ಬೋದಿತ್ತು? ಕಂಪ್ಲೀಟ್ಲಿ ರಿಯಲ್ ನಂಬರ್ಸ್ ಏನು ಹಾಕಿದ್ರೂ ನಡೀತಿತ್ತು. ಬಟ್ tan x ಗೆ ಬಂದಾಗ ರಿಸ್ಟ್ರಿಕ್ಷನ್ ಬಂದ್ಬಿಡುತ್ತೆ. ಏನಂತ ಅಂದರೆ ಡೊಮೈನ್ ಆಫ್ ದ ಫಂಕ್ಷನ್ ಈಸ್ ರಿಯಲ್ ನಂಬರ್ಸ್. ಆದರೆ ಅದರಲ್ಲಿ ನಾನು ಯಾವ ವ್ಯಾಲ್ಯೂಸ್ನ ತೆಗಿಬೇಕು, ಮೈನಸ್ ಮಾಡ್ಕೋಬೇಕು ಅಂದರೆ ಯಾವ ವ್ಯಾಲ್ಯೂಸ್ನ ರಿಮೂವ್ ಮಾಡ್ತೀರಾ? ವೇರ್ ಎವರ್ ಆಲ್ ದೋಸ್ ವ್ಯಾಲ್ಯೂಸ್ ವಿಚ್ ಆರ್ ಮೇಕಿಂಗ್ ದ ಡಿನಾಮಿನೇಟರ್ 0. ಡಿನಾಮಿನೇಟರ್ನ 0 ಯಾವ್ದು ಮಾಡ್ತಾ ಇದೆಯೋ ಅದನ್ನೆಲ್ಲ ರಿಮೂವ್ ಮಾಡಿರಿ. ಅಲ್ಲಿಗೆ ಉಳಿದಿರೋ ವ್ಯಾಲ್ಯೂಸ್ ಎಲ್ಲ ನೀವು ಯಾವುದಾದ್ರೂ ಹಾಕಿರಿ ಅಂತ ಅರ್ಥ. ಸೊ ದಟ್ ಮೀನ್ಸ್ r - 2n + 1 × pi/2 ವೇರ್ n ಬಿಲಾಂಗ್ಸ್ ಟು ಇಂಟೀಜರ್. ಅರ್ಥ ಆಯ್ತಲ್ಲ? ಸೊ ನ್ಯಾಚುರಲ್ ನಂಬರ್ ಅಂತ ಬರಿಬೋದು. ಇಂಟೀಜರ್ ಏನಕ್ಕೆ ಅಂತಂದರೆ ಕ್ಲಾಕ್ ವೈಸ್ ಮಾಡಿದಾಗ ನೆಗೆಟಿವ್ ಬರುತ್ತೆ ತಾನೆ. ಸೊ ದಟ್ಸ್ ವೈ ವಿ ವಿಲ್ ಟೇಕ್ this as integer. okay, so this is the domain of what? tan x function. ಇದ್ರದ್ದು ಮೀನಿಂಗ್ ಏನು ಅಂತಂದರೆ ಅಟ್ ಆಲ್ ದೀಸ್ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಇದೆಯಲ್ಲ ಎಸ್ಪೆಷಲಿ 2n + 1 pi/2 ಪಾಯಿಂಟ್ಸಲ್ಲಿ ಏನಾಗುತ್ತೆ ಅಂದರೆ ಗ್ರಾಫು ಬ್ರೇಕ್ ಆಗುತ್ತೆ. ಮೀನ್ಸ್ ವಾಟ್? ಸೈನು ಕಾಸು ಕಂಟಿನ್ಯೂಸ್ ಇದ್ವಲ್ಲ ಆ ಥರ ಕಂಟಿನ್ಯೂಸ್ ಇರೋದಿಲ್ಲ ಇಲ್ಲಿ. ಇಲ್ಲೇನಾಗುತ್ತೆ? pi/2 ಮಲ್ಟಿಪಲ್ಸ್ ಅಲ್ಲೆಲ್ಲ ಕಡೆ ಏನಾಗ್ಬಿಡುತ್ತೆ? ಗ್ರಾಫು ಬ್ರೇಕ್ ಆಗುತ್ತೆ. ಸೊ ದಟ್ ಗ್ರಾಫ್ ಆಫ್ tan x ಈಸ್ ನಾಟ್ ಕಂಟಿನ್ಯೂಸ್, ದಟ್ ಈಸ್ ಡಿಸ್ಕಂಟಿನ್ಯೂಸ್ ಗ್ರಾಫ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ಲ? ಸೊ ಡೊಮೈನ್ ಅಂತೂ ಗೊತ್ತಾಯಿತು. ಈಗ ರೇಂಜ್ ಅಂತ ಅಂದರೆ ಔಟ್ಪುಟ್ ಏನೇನು ಬರುತ್ತೆ? tan x ಅಂದರೆ ಏನು ಹೇಳಿ? ಸೈನ್ ಬೈ ಕಾಸ್. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್, ಸೊ ಆಪೋಸಿಟ್ ಬೈ ಎಡ್ಜಸೆಂಟ್. ಕರೆಕ್ಟಾ? ಈಗ ಅಲ್ಲಿ ಪ್ರೀವಿಯಸ್ ಎಲ್ಲ ಏನಿತ್ತು? ಡಿನಾಮಿನೇಟರು ಹೈಪೋಟಿನಸ್ ಇತ್ತು. ಹೈಪೋಟಿನಸ್ ಯಾವಾಗಲೂ ಕೂಡ ಏನು? ಲಾರ್ಜೆಸ್ಟ್ ಸೈಡ್. ಹಾಗಾಗಿ ಡಿನಾಮಿನೇಟರ್ ಯಾವಾಗಲೂ ಲಾರ್ಜೆಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಆಪೋಸಿಟ್ಟು ಅಡ್ಜಸೆಂಟ್ ಇದೆ. ಆಪೋಸಿಟ್ ಅಡ್ಜಸೆಂಟ್ ಕೇಸಲ್ಲಿ ಏನಾಗುತ್ತೆ? ಇದು ದೊಡ್ಡದು ಅದು ದೊಡ್ಡದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. okay, so therefore both the sides can be larger
either any one opposite side can be greater than adjacent side or adjacent side can be greater than opposite. So that means what, ಏನು ಬೇಕಿದ್ರೂ ಔಟ್ಪುಟ್ ಬರಬಹುದು. ಓಕೆ, ಸೊ ಔಟ್ಪುಟ್ ಏನು ಬೇಕಿದ್ರೂ ಬರ್ಬೋದು ಅಂದರೆ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ಮಧ್ಯದಲ್ಲಿ ಏನು ಬೇಕಿದ್ರೂ ಬರ್ಬೋದು. ಓಕೆ, ಬಿಕಾಸ್ ಡಿನಾಮಿನೇಟರ್ 0 ಆಗ್ತಿಲ್ಲ ಅಂದಮೇಲೆ ಬೇರೆ ಯಾವುದಾದ್ರೂ ವ್ಯಾಲ್ಯೂ ಬಂದರೂ ತೊಂದರೆ ಇಲ್ಲ. ಡಿನಾಮಿನೇಟರ್ 0 ಆಗ್ತಿದ್ದಿದ್ರೆ ಏನಾಗುತ್ತೆ, ಔಟ್ಪುಟ್ ಡಿಟರ್ಮೈನ್ ಮಾಡೋದು ಕಷ್ಟ ಆಗುತ್ತೆ, ಅನ್ಡಿಫೈನ್ಡ್ ಆಗಿಬಿಡುತ್ತೆ ಡಿನಾಮಿನೇಟರ್ 0 ಆದರೆ, ರೈಟ್. ಆದರೆ ಇವನ್ನ ನಾನು ರಿಮೂವ್ ಮಾಡಿಬಿಟ್ಟಿನಿ ಆಲ್ರೆಡಿ. ದೇರ್ಫೋರ್ ಔಟ್ಪುಟ್ ಏನಾಗುತ್ತೆ, ಯು ವಿಲ್ ಗೆಟ್ ಎನಿ ವ್ಯಾಲ್ಯೂ ದಟ್ ಈಸ್ ಲೈಯಿಂಗ್ ಬಿಟ್ವೀನ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ, ಅಥವಾ ಅದನ್ನು ಇನ್ನೊಂದೇನಂತಾರೆ ರಿಯಲ್ ನಂಬರ್ಸ್. Okay, so this is your range of the function is real numbers. Domain is r minus 2n plus 1 into pi by 2, n belongs to z. ಗ್ರಾಫಿಕ್ ಬಂದಾಗ ಏನಾಗುತ್ತೆ ಅಂದರೆ, ಗ್ರಾಫ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಇದು ಎಕ್ಸ್ ಆಕ್ಸಿಸ್ಸು, ಇದು ಬಂದ್ಬಿಟ್ಟು ಆರಿಜಿನ್. ನಮಗೆ ಗೊತ್ತಿದೆ ಟ್ಯಾನ್ 0 ಅಂತ ಅಂದ್ರೆ ಸೈನ್ ಎಲ್ಲೆಲ್ಲಿ 0 ಆಗುತ್ತೆ, ಟ್ಯಾನು ಅಲ್ಲೇ 0 ಆಗುತ್ತೆ ಅಂತ ಗೊತ್ತು. ಓಕೆ, ರೈಟ್. ಸೊ 0, ನೆಕ್ಸ್ಟು ಇಲ್ಲಿ ಪೈ ಬೈ 2, ಇಲ್ಲೇನಾಗುತ್ತೆ ಪೈ, ಇಲ್ಲೇನಾಗುತ್ತೆ 3 ಪೈ ಬೈ 2, ಇಲ್ಲಿ ಒಂದು ಕಡೆ 2 ಪೈ ಅಂದ್ಕೊಳ್ಳಿ, ಇದನ್ನು ಸ್ವಲ್ಪ ಮುಂದೆ ಮಾಡಿ, ಎಕ್ಸ್ ಆಕ್ಸಿಸ್ಸು. ಓಕೆ, ಮೈನಸ್ ಪೈ ಬೈ 2, ಇಲ್ಲಿ ಪೈ ಅಂದ್ಕೊಳ್ಳಿ, ಇಲ್ಲಿ ಮೈನಸ್ 3 ಪೈ ಬೈ 2, ಇದನ್ನು ಅಷ್ಟೇ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಇಲ್ಲಿ ಬೇಕಿದ್ರೆ ಮೈನಸ್ 2 ಪೈ. ಸೊ ಸೈನ್ ಎಲ್ಲೆಲ್ಲಿ 0 ಆಗುತ್ತೆ, ಒಂದು 0 ಹತ್ರ, ಇನ್ನೊಂದು ಪೈ ಹತ್ರ, ಇನ್ನೊಂದು 2 ಪೈ ಹತ್ರ. ಓಕೆ, ನೆಕ್ಸ್ಟು ಮೈನಸ್ ಬಂದರೂ ಕೂಡ ಅಷ್ಟೇ, ರೈಟ್. ಸೊ ದೇರ್ಫೋರ್ ಈಗ ನೀವು ಡ್ರಾ ಮಾಡಬೇಕಾದ್ರೆ ಏನು ನೋಟಿಸ್ ಮಾಡ್ತೀರಾ ಅಂದರೆ, ಈಗ ಸೈನ್ ಏನಂತಾರೆ ಟ್ಯಾನ್ 45 ಅಂದರೆ 1 ತಾನೆ, ರೈಟ್. ಸೊ ಈ ಥರ ವ್ಯಾಲ್ಯೂಸು ಹೋಗ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಆದರೆ 90 ಡಿಗ್ರಿ ಇದೆಯಲ್ಲ, 90 ಡಿಗ್ರಿ ಬಂದಾಗ ಅದು ಆ್ಯಕ್ಚುಲಿ ಏನಾಗುತ್ತೆ, ಟಚ್ ಆಗಲ್ಲ ಇಲ್ಲಿ. ಓಕೆ, ಟಚ್ ಆಗೋದಿಲ್ಲ. ಯಾಕೆ ಅಂತಂದರೆ 90 ಡಿಗ್ರೀಸಲ್ಲಿ ನಾವು ಡಿಫೈನ್ ಮಾಡ್ತಾನೆ ಇಲ್ಲ. ಯಾಕೆ, ಕಾಸ್ 90 ಏನಾಗುತ್ತೆ 0 ಆಗಿಬಿಡುತ್ತೆ. 90 ಪೈ ಬೈ 2 ತಗೊಂಡ್ರೆ ಏನಾಗುತ್ತೆ ಅಂದರೆ ಡಿನಾಮಿನೇಟರ್ 0 ಆಗುತ್ತೆ. ಸೈನ್ ಎಕ್ಸ್ ಬೈ ಕಾಸ್ 90, ಸೈನ್ 90 ಬೈ ಕಾಸ್ 90, ಸೈನ್ 90 1, ಕಾಸ್ 90 0. ಸೊ 1/0 ಫಾರ್ಮ್ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, 90 ಮಲ್ಟಿಪಲ್ಸ್ನ ತಗೊಳೋದೇ ಇಲ್ಲ. ಅದೇ ರೀತಿ ಮೈನಸ್ 90 ನಮಗೆ ಬರೋದಿಲ್ಲ. ಆದರೆ ರಿಮೈನಿಂಗ್ ವ್ಯಾಲ್ಯೂಸ್ ಎಲ್ಲ ನಾನು ಡ್ರಾ ಮಾಡ್ತಾ ಹೋದರೆ ನನಗೆ ಈ ರೀತಿ ಸಿಗುತ್ತೆ. ಆದರೆ ಮೈನಸ್ ಪೈ ಬೈ 2ಗೆ ವ್ಯಾಲ್ಯೂ ಸಿಗಲ್ಲ. ಸೊ ದಟ್ ಮೀನ್ಸ್ ವಾಟ್, ಈ ಥರ ಗ್ರಾಫ್ ಸಿಗುತ್ತೆ ನನಗೆ ಇಷ್ಟು. ಇದೇ ಸೇಮ್ ಇಮೇಜು ರಿಪೀಟ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸೈನ್ 180 0, ಅದೇ ಥರ ಟ್ಯಾನ್ 180 0 ಬರುತ್ತೆ. ನೀವು ನೆಕ್ಸ್ಟ್ ಏನೇ ವ್ಯಾಲ್ಯೂಸ್ ಕಂಡುಹಿಡಿದ್ರೆ 180 to 3 ಪೈ ಬೈ 2 ಥರ್ಡ್ ಕ್ವಾಡ್ರಂಟಲ್ಲಿ ಕಂಡುಹಿಡಿಯೋಕೆ ಹೋದ್ರೆ ನಿಮಗೆ ಮತ್ತೇನಾಗುತ್ತೆ, ಇದೇ ಥರ ಎಲ್ಲ ವ್ಯಾಲ್ಯೂಸು ಸಿಗುತ್ತೆ. ಓಕೆ, ಯು ಗೋನ ಗೆಟ್ ಲೈಕ್ ದಿಸ್, ರೈಟ್. ಅದಾದಮೇಲೆ ಈ ಕಡೆ ಬಂದರೂ ಅಷ್ಟೇ ಹಿಂಗಾಗುತ್ತೆ. ಸೊ ಯು ಗೋಯಿಂಗ್ ಟು ಗೆಟ್ ದಿಸ್ ಕರ್ವ್ ಅಗೇನ್, ಆಲ್ ರೈಟ್. ನೆಕ್ಸ್ಟ್ ಅದೇ ಥರ ಇಲ್ಲಿಗೆ ಬಂದಾಗ ಏನಾಗುತ್ತೆ ನಿಮಗೆ, ಇಲ್ಲೇನಾಗುತ್ತೆ, ಇಲ್ಲೂ ಅಷ್ಟೇ, ಇಲ್ಲಿಂದ ಎಲ್ಲ ವ್ಯಾಲ್ಯೂಸು ಸಿಗ್ತಾ ಹೋಗುತ್ತೆ, ಈ ಕಡೆನೂ ಸಿಗುತ್ತೆ. ಮತ್ತು 90 ಡಿಗ್ರಿ ಮಲ್ಟಿಪಲ್ಸಲ್ಲಿ ಮಾತ್ರ ಏನಾಗುತ್ತೆ, ಗ್ರಾಫ್ ಬ್ರೇಕ್ ಆಗ್ತಾನೆ ಇರುತ್ತೆ ಹಗ್ಲಗ್ಲ. ಈ 90 ಡಿಗ್ರಿ ಏನಿರುತ್ತಲ್ಲ, 90 ಡಿಗ್ರಿ ಅಥವಾ 90 ಮಲ್ಟಿಪಲ್ಸ್ ಎಲ್ಲೇ ಬರಲಿ, ಈ 90 ಏನು ಮಲ್ಟಿಪಲ್ಸ್ ಇದೆಯಲ್ಲ, ಇದಿರ್ಬೋದು, ಅಲ್ಲೆಲ್ಲ ಗ್ರಾಫ್ ಏನಾಗುತ್ತೆ, ಕಟ್ ಆಗ್ತಿರುತ್ತೆ ನಮಗೆ. ಹಾಗಾಗಿ ನಮಗೆ ಒಂದು ಕರ್ವ್ ಏನು ಬರ್ತಾ ಇದೆಯಲ್ಲ, ಆ ಕರ್ವ್ ರಿಪೀಟೆಡ್ಲಿ ಎಷ್ಟು ಇಂಟರ್ವಲಲ್ಲಿ ಬರ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಬಂದು ಹಿಂಗೆ. ಓಕೆ, ಸೊ ದಟ್ ಮೀನ್ಸ್ ವಾಟ್, ಇಲ್ಲಿ ಅಬ್ಸರ್ವ್ ಮಾಡಿ 0 to 90 ಅಂದರೆ ಫಸ್ಟ್ ಕ್ವಾಡ್ರಂಟ್ ಗ್ರಾಫ್ ಏನಿದೆ ಪಾಸಿಟಿವ್. ನೆಕ್ಸ್ಟ್ 0 to -90 ಅಂತ ಅಂದರೆ ಫೋರ್ತ್ ಕ್ವಾಡ್ರಂಟ್ ಟ್ಯಾನ್ ಈಸ್ ನೆಗೆಟಿವ್. ಸೊ ಗ್ರಾಫ್ ಕರೆಕ್ಟ್ ಇದೆ ನಿಮಗೆ, ಆಲ್ ರೈಟ್. ಸೊ ಈ ಕರ್ವ್ ರಿಪೀಟ್ ಆಗ್ತಿರೋದು ಎಲ್ಲಿಂದ ಎಲ್ಲಿವರೆಗೂ, ಮೈನಸ್ ಪೈ ಬೈ 2 ಇಂದ ಪೈ ಬೈ 2. ಅಂದರೆ ಯಾವ ಇಂಟರ್ವಲ್ ಆಯಿತು ಅಲ್ಲಿಗೆ, ಪೈ ಬೈ 2 ಇಂದ 0 90 ಆಯಿತು, ಇಲ್ಲೂ 0 to 90 90 ಪ್ಲಸ್ 90 180. ಟೋಟಲಿ ಫಾರ್ ಎವ್ರಿ ಪೈ ಇಂಟರ್ವಲ್, ಅಂದರೆ ಫಾರ್ ಎವ್ರಿ 180 ಡಿಗ್ರಿ ದ ಕರ್ವ್ ಗೆಟ್ಸ್ ರಿಪೀಟೆಡ್. ಓಕೆ, ದೇರ್ ಫೋರ್ ದ ಪೀರಿಯಾಡಿಸಿಟಿ ಗ್ರಾಫ್ ಟ್ಯಾನ್ ಎಕ್ಸ್ ಇಂದು ಪೀರಿಯಾಡಿಸಿಟಿ ಏನಾಗುತ್ತೆ ಅಂತ ಅಂದರೆ, ದ ಪೀರಿಯಾಡಿಸಿಟಿ ಈಸ್ ಈಕ್ವಲ್ ಟು ಪೈ. ಅಲ್ಲಿ 2 ಪೈ 0 to 2 ಪೈಗೆ ಒಂದು ಕರ್ವ್ ಬಂತಲ್ಲ, ಆ ಕರ್ವ್ ಪ್ರತಿಯೊಂದು 2 ಪೈ ಇಂಟರ್ವಲ್ಗೂ ರಿಪೀಟ್ ಆಗ್ತಾ ಹೋಯಿತು. ಇಲ್ಲಿ ಪ್ರತಿಯೊಂದು ಪೈ ಇಂಟರ್ವಲ್ಲು, ಈಗ ಇಲ್ಲಿ ಪೈ ಆಯಿತಾ, ಇನ್ನೂ 180 ಆ್ಯಡ್ ಮಾಡಿರಿ, ಪೈಯಿಂದ 2 ಪೈ, ಅಲ್ಲೂ ಕೂಡ ನಿಮಗೆ ಇದೇ ಕರ್ವ್ ಸಿಕ್ಕಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದ್ಯಾಟ್. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಇದರಲ್ಲಿ ತುಂಬ ಈಸಿ ಇದೆ ಆ್ಯಕ್ಚುಲಿ. ಏನು ಅಂತ ಅಂದರೆ ನಿಮಗೆ ಏನಂತಾರೆ, ಇದನ್ನು
ಡಿನಾಮಿನೇಟರ್ ಅನ್ಡಿಫೈನ್ಡ್ ಎಲ್ಲ ಆಗ್ತಿದೆ ಅಂತ ನೋಡ್ಕೊಂಡ್ಬಿಟ್ರೆ ಸಾಕು. ಕಾಸ್ ಎಲ್ಲಿ 0 ಆಗ್ತದೆ ಆ ವ್ಯಾಲ್ಯೂಸ್ನ ರಿಮೂವ್ ಮಾಡಿಬಿಟ್ರೆ ಡೊಮೈನ್ ಸಿಗುತ್ತೆ. ಔಟ್ಪುಟ್ ಇನ್ನೇನು ಎಲ್ಲ ವ್ಯಾಲ್ಯೂಸು ಸಿಗುತ್ತೆ ನಿಮಗೆ. ಓಕೆ, ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಅಬೌಟ್ ಟ್ಯಾನ್ ಎಕ್ಸ್. ನೆಕ್ಸ್ಟ್ ಕಮಿಂಗ್ ಟು ಟ್ಯಾನ್ ಆದ್ಮೇಲೆ ಅದ್ರ ರೆಸಿಪ್ರೋಕಲ್ ಏನಿದೆ ಕಾಟ್. ಓಕೆ, ಸೊ ಕಾಟ್ಗೆ ಬಂದ್ಬಿಟ್ಟು ಏನಾಗುತ್ತೆ ಅಂತಂದರೆ ಇದು ಕೂಡ ಸಿಮಿಲರ್ ಇದೆ, ಜಸ್ಟ್ ಡಿಫ್ರೆನ್ಸ್ ಏನಂದರೆ ಕಾಟ್ ಅಂದರೆ ಕಾಸ್ ಬೈ ಸೈನಾ. ಸೊ ಫಂಕ್ಷನ್ ಬಿಕಮ್ಸ್ ಅನ್ಡಿಫೈನ್ಡ್ ಇಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 0, therefore sin x must not be equal to 0. sin x ಇನ್ ಕೇಸ್ 0 ಆಯಿತು ಅಂದರೆ ಫಂಕ್ಷನ್ ಅನ್ಡಿಫೈನ್ಡ್ ಆಗಿಬಿಡುತ್ತೆ ನಮಗೆ. ಅರ್ಥ ಆಯ್ತಲ್ಲ? ಸೊ ಸೈನ್ ಎಕ್ಸ್ 0 ಆಗಂಗಿಲ್ಲ ಅಂತ ಅರ್ಥ. ಅಲ್ಲಿಗೆ ಡೊಮೈನ್ ಏನಾಗುತ್ತೆ, ನಾನು ಯಾವ ವ್ಯಾಲ್ಯೂಸ್ ಇನ್ಪುಟ್ ಮಾಡಬಹುದು, ನಾನು ಯಾವ ವ್ಯಾಲ್ಯೂಸ್ ಬೇಕಿದ್ರೂ ಮಾಡಬಹುದು. ಬಟ್ ನನಗೆ ಒಂದು ತಲೆಯಲ್ಲಿ ಏನಿರಬೇಕು ಅಂದರೆ ಎಲ್ಲೆಲ್ಲಿ ಸೈನ್ ವ್ಯಾಲ್ಯೂಸ್, ಎಲ್ಲೆಲ್ಲಿ ಸೈನ್ ಎಕ್ಸ್ ವ್ಯಾಲ್ಯೂ ಡಿನಾಮಿನೇಟರ್ ವ್ಯಾಲ್ಯೂ 0 ಆಗ್ತಿದೆಯೋ ಆ ವ್ಯಾಲ್ಯೂಸ್ನ ನಾನು ಹಾಕಂಗಿಲ್ಲ. ದೇರ್ಫೋರ್ ಏನಾಗುತ್ತೆ, ಎಲ್ಲ ರಿಯಲ್ ನಂಬರ್ಸ್ ಹಾಕ್ಬೋದು, ಆದರೆ ಮೈನಸ್ ಮಾಡ್ತೀನಿ ಯಾವ ವ್ಯಾಲ್ಯೂಸ್ನ. ಸೈನ್ ಎಲ್ಲೆಲ್ಲಿ 0 ಆಗುತ್ತೆ ರೀ, n ಇಂಟು ಪೈ ತಾನೆ, n ಬಿಲಾಂಗ್ಸ್ ಟು ಇಂಟೀಜರ್. ಓಕೆ, ಸೊ ಈ ವ್ಯಾಲ್ಯೂಸ್ ವೇರ್ ಎವರ್ ಯು ಆರ್ ಗೆಟಿಂಗ್ n ಇಂಟು ಪೈ ಮಲ್ಟಿಪಲ್ಸ್, ಆ ವ್ಯಾಲ್ಯೂಸ್ ನಾನು ಏನಂದ್ರೂ ಹಾಕಂಗಿಲ್ಲ. ಅವನ್ನ ಬಿಟ್ಟು ರಿಯಲ್ ನಂಬರ್ಸ್ ಯಾವ್ದು ಬೇಕಿದ್ರೂ ಹಾಕಬಹುದು. ಯಾಕೆ n ಪೈ ವ್ಯಾಲ್ಯೂಸ್ ಹಾಕಂಗಿಲ್ಲ, ಯಾಕಂದರೆ ಹಾಕಿದರೆ ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಮ್ಯಾಕ್ಸಲ್ಲಿ ಡಿನಾಮಿನೇಟರ್ 0 ಆದರೆ ಆ ಟೋಟಲ್ ವ್ಯಾಲ್ಯೂ ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಅನ್ಡಿಫೈನ್ಡ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ಅಲ್ಲಿ 0 ಬರುವಂತಹ ವ್ಯಾಲ್ಯೂಸ್ನ ತಗೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ವೈ ಡೊಮೈನ್ ಇಸ್ ದಿಸ್ ಒನ್. ಸಿಮಿಲರ್ಲಿ ರೇಂಜ್ ಏನಾಗುತ್ತೆ ಅಂತಂದರೆ ರೇಂಜ್ ಏನು ಬೇಕಿದ್ರೂ ಬರ್ಬೋದು. ದಟ್ ಈಸ್ ವೈ -∞, ∞, ಓವರ್ ಆರ್ ರಿಯಲ್ ನಂಬರ್ಸ್ ಅಂತ ಬರಿತೀವಿ ನಾವು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಾಟೆಕ್ಸ್ ಆಲ್ಸೋ. ನೆಕ್ಸ್ಟ್ ಕಾಟೆಕ್ಸ್ ಇನ್ ದ ಗ್ರಾಫ್ ಏನಾಗುತ್ತೆ, ಸಿನ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಇಂದು ರೆಸಿಪ್ರೋಕಲ್ ಕಾಟೆಕ್ಸ್. ಸೊ ಟ್ಯಾನ್ ಎಕ್ಸ್ ಇನ್ ಗ್ರಾಫ್ ಏನಿದೆಯೋ ಅದರದ್ದೇ ಮಿರರ್ ಇಮೇಜ್ ಬರಬೇಕೀಗ. ಅದು ಹಿಂಗಿದೆ ಅಂದರೆ ಇದು ಈ ಕಡೆ ಉಲ್ಟಾ ಬರಬೇಕು, ಅಷ್ಟೇ ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ. ಸೊ ವಿ ಕ್ಯಾನ್ ಅಬ್ಸರ್ವ್ ಇಟ್. ಇಲ್ಲಿ ನಿಮಗೆ ಗೊತ್ತಿರಬೇಕು ಏನಂತ ಅಂದರೆ, ಇಲ್ಲಿ ಈ ಕಾಟೆಕ್ಸ್ ಫಂಕ್ಷನಲ್ಲಿ ಏನಾಗುತ್ತೆ, ನಿಮ್ಮದು ಫಂಕ್ಷನ್ನು ಮಲ್ಟಿಪಲ್ಸ್ ಆಫ್ ಪೈ ಇದೆಯಲ್ಲ, ಅಲ್ಲಿ ಗ್ರಾಫ್ ಏನಾಗುತ್ತೆ, ಬ್ರೇಕ್ ಆಗ್ತಾ ಹೋಗುತ್ತೆ. ಹಿಂದೆ ಏನಾಗಿತ್ತು, π/2 ಮಲ್ಟಿಪಲ್ಸ್ ಅಲ್ಲಿ ಗ್ರಾಫ್ ಬ್ರೇಕ್ ಆಗಿತ್ತು. ಇಲ್ಲಿ ಏನಾಗಬೇಕು, ಪೈ ಎಲ್ಲಿದೆಯೋ ಅಲ್ಲಿ ಬ್ರೇಕ್ ಆಗಬೇಕು ನಮಗೆ. ಯಾಕಂದರೆ ಪೈ ನಾವು ತಗೊಂತಿಲ್ಲ, ಇಲ್ಲಿ ಪೈ ತಗೊಂತಿಲ್ಲ, 2π ತಗೊಂತಿಲ್ಲ, 3π ತಗೊಂತಿಲ್ಲ, -π ಇಲ್ಲ, -2π ಇಲ್ಲ, -3π ಇಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಬ್ರೇಕ್ ಆಗೋದು ಎಲ್ಲಿ ಅಂದರೆ ಮಲ್ಟಿಪಲ್ಸ್ ಆಫ್ ಪೈ ಹತ್ರ ಈ ಗ್ರಾಫು ಬ್ರೇಕ್ ಆಗುತ್ತೆ. ಓಕೆ, ಸೊ ಹೇಗೆ cot 0, ವಾಟ್ ಇಸ್ cot 0? ಕ್ಯಾನ್ ವಿ ಟೇಕ್? ನೋ, ವಿ ಕಾಂಟ್ ಟೇಕ್. ಸೊ cot 0 ಇನ್ಫೈನೈಟ್ ಆಗಿಬಿಡುತ್ತೆ ಅಲ್ಲಿ. ನೆಕ್ಸ್ಟ್ ಇಲ್ಲಿ 90, sin 90 1, cos 90 0 ತಾನೆ, ರೈಟ್? ಸೊ ಇದೇನಾಗುತ್ತೆ 0 ಇಲ್ಲಿಗೆ ಬರುತ್ತೆ. ಅದೇ ರೀತಿ ಪೈ ಅಂತ ಅಂದರೆ ಬರೋದಿಲ್ಲ ಏನು ಕೂಡ, 3π/2 ಇಲ್ಲೇನಾಗುತ್ತೆ 2π ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಹಿಯರ್ -π/2 -π -3π/2 -2π. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? ಜಸ್ಟ್ ಎ ಮಿನಿಟ್. ಅಲ್ಲಿಗೆ π/2ಗೆ ಏನಾಗುತ್ತೆ 0 ಆಗುತ್ತೆ. cos 90 ಈಸ್ 0, 0/anything 0. ಆದರೆ 180ಗೆ ಏನಾಗುತ್ತೆ, ಕಟ್ ಆಗುತ್ತೆ. ಯಾಕೆ, ಪೈ ನಾವು ತಗೊತಿಲ್ಲ, ಹೌದಲ್ವಾ? ಸೊ ಇಲ್ಲಿ ಎಲ್ಲಿಂದ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ವ್ಯಾಲ್ಯೂಸ್ ಎಲ್ಲ ಹಿಂಗೆ ಬಂದು ಅದೇ ರೀತಿ ಈ ರೀತಿ ಹೋಗುತ್ತೆ. ಓಕೆ, ಬಟ್ ಪೈ ಹತ್ರ ಮಾತ್ರ ವ್ಯಾಲ್ಯೂಸು ತಗೊಳಂಗಿಲ್ಲ, ಬ್ರೇಕ್ ಆಗಬೇಕು ಗ್ರಾಫ್ ನಮಗೆ. ಓಕೆ, ಸಿಮಿಲರ್ಲಿ ವೆನ್ ಯು ಟೇಕ್ ಫ್ರಮ್ ಹಿಯರ್ ಆಲ್ಸೋ ಇಟ್ ಗೋಸ್ ದ ಸೇಮ್ ವೇ. 2π ಹತ್ರ ಮಾತ್ರ ವ್ಯಾಲ್ಯೂಸ್ ತಗೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕಮಿಂಗ್ ಟು -π/2, ಇಲ್ಲೂ 0 ಆಗುತ್ತೆ, ಆದರೆ ಪೈ ಹತ್ರ ಕಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ವ್ಯಾಲ್ಯೂಸ್ನ ನಾವು ತಗೊಳಂಗಿಲ್ಲ. ಹಿಯರ್ ಆಲ್ಸೋ ಯು ಆರ್ ನಾಟ್ ಗೆಟಿಂಗ್ ಎನಿ ವ್ಯಾಲ್ಯೂಸ್. ಆ್ಯಂಡ್ ಇಲ್ಲೂ ಕೂಡ 90 ಮಲ್ಟಿಪಲ್ಸ್ ಅಂದರೆ ಕಾಸ್ ವ್ಯಾಲ್ಯೂಸ್ ಏನಾಗುತ್ತೆ, ಎಲ್ಲ 0 ಆಗುತ್ತೆ ತಾನೆ. ಸೊ ಅಗೇನ್ 2π ಹತ್ರ ಬರೋಂಗಿಲ್ಲ, ಇಲ್ಲಿ ಇದೆ ಅಂತ ಅಂದರೆ ಇಲ್ಲಿ ಕಟ್ ಆಗಬೇಕು, ಇನ್ಫೈನೈಟ್ ಫುಲ್ಲು ಹತ್ರದಿಂದ ಬಂದರೂ ಟಚ್ ಆಗಂಗಿಲ್ಲ ಅಷ್ಟೇ. ಓಕೆ, ಈ ಥರ ಗ್ರಾಫ್ ಇರುತ್ತೆ ಕಾಟಿಂದು. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ gets breaked at the multiples of pi because denominator is having sin x. Okay, and sin gets 0 value at all these pi multiples. ಅರ್ಥ ಆಯ್ತಲ್ಲ? ರೈಟ್. ಸೊ ರೇಂಜ್ ಅಂತೂ ಗೊತ್ತಾಯ್ತಲ್ಲ. ಯಾಕೆ cot is equal to ಏನಾಗುತ್ತೆ ಹೇಳಿ, cot x is equal to ನಮಗೆ ಗೊತ್ತಿದೆ ಏನು, adjacent by opposite. ಈ ಎರಡರಲ್ಲಿ ಯಾವ್ದಾದ್ರು ದೊಡ್ಡದಾಗಿರ್ಬೋದು ಸಣ್ಣದಾಗಿರ್ಬೋದು, ನಮಗೇನು ಇಶ್ಯೂ ಇಲ್ಲ ಅದರಲ್ಲಿ. ಇದು ಹೈಪೋಟೆನಸ್ ಇದ್ದಿದ್ರೆ ಮಾತ್ರ ಸ್ವಲ್ಪ ಏನಂದ್ರೆ ಹೈಪೋಟೆನಸ್ ಯಾವಾಗಲೂ ದೊಡ್ಡದೇ ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ ನಮಗೆ. ಬಟ್ ಇಲ್ಲಿ ಆ ಥರ ಏನು ಕೇಸ್ ಇಲ್ವೋ. ಸೊ ಹಾಗಾಗಿ ಇದೇನಾಯಿತು, ಏನು ಬೇಕಿದ್ರು ವ್ಯಾಲ್ಯೂ ಬರ್ಬೋದು. ದಟ್ ಈಸ್ ವೈ ರೇಂಜ್ ಈಸ್ ವಾಟ್, ರಿಯಲ್ ನಂಬರ್ಸ್. ಓಕೆ, and domain is r minus n pi where n is integer, and this is your graph.
ಐ ಹೋಪ್ ಸೊ ಅರ್ಥ ಆಗಿದೆ. ಆ್ಯಂಡ್ ಹಿಯರ್ ಆಲ್ಸೋ ವಾಟ್ ಈಸ್ ದ ಪೀರಿಯಾಡಿಸಿಟಿ, ಎಷ್ಟು ವ್ಯಾಲ್ಯೂ ಆದಮೇಲೆ ಗ್ರಾಫ್ ಮತ್ತೆ ರಿಪೀಟ್ ಆಗ್ತಿದೆ, 0 to ಪೈ ಇಂಟರ್ವಲ್. ಈ ಇಂಟರ್ವಲಲ್ಲಿ ಏನು ಗ್ರಾಫ್ ಬರ್ತಿದೆಯೋ ಸೇಮ್ ಮತ್ತೆ ಇನ್ನೂ ಪೈ ತೊಗೊಂಡ್ರೆ ನೀವು ಯಾವುದೇ ಯಾವುದೇ ಕರ್ವ್ ತೊಗೊಳ್ರಿ ಈ ಗ್ರಾಫಿಂದು, ಆಫ್ಟರ್ ಪೈ ಇಂಟರ್ವಲ್ ಸೇಮ್ ಕಾಪಿ ರಿಪೀಟ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ಯಾವ ಇಂಟರ್ವಲ್ ಆದಮೇಲೆ ರಿಪೀಟ್ ಆಗ್ತಾನೆ ಇರುತ್ತೆ ಸೇಮ್ ಅಂತ ಅಂದರೆ ಅದನ್ನು ನಾವೇನು ಕರಿತೀವಿ, ಪೀರಿಯಾಡಿಸಿಟಿ ಅಂತ ಕರಿತೀವಿ. ಓಕೆ, 0 to ಪೈ. ಸೊ ದ ಪೀರಿಯಾಡಿಸಿಟಿ ಆಫ್ ಕಾಟ್ ಫಂಕ್ಷನ್ ಈಸ್ ಪೈ. ರೈಟ್, ಓಕೆ, ಡನ್. ಕಮಿಂಗ್ ಟು ನೆಕ್ಸ್ಟ್ ಒನ್, ವಾಟ್ ಈಸ್ ಇಟ್? ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ಆಯಿತು, ಕಾಟ್ ಆಯಿತು. ಈಗ ಸೈನಿನ್ ರೆಸಿಪ್ರೋಕಲ್ಲು, ಕಾಸಿನ್ ರೆಸಿಪ್ರೋಕಲ್ನ ಕಲಿಯೋಣ. ಓಕೆ, ರೈಟ್. ಸೊ ಕಾಸಿನ್ ರೆಸಿಪ್ರೋಕಲ್ ಏನಾಗುತ್ತೆ ಹೇಳಿ? ಕಾಸಿನ್ ರೆಸಿಪ್ರೋಕಲ್ ಬಂದ್ಬಿಟ್ಟು ಸೀಕೆಂಟ್. ಸೊ ಲೆಟ್ ಸ್ಟಡಿ ಸೀಕೆಂಟ್ ನಾವು. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಸೀಕೆಂಟ್ ಈ ಎಕ್ಸ್, ಅಥವಾ ವೈ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್, ಎರಡು ಒಂದೇ, ನೋ ಪ್ರಾಬ್ಲಮ್. ಓಕೆ, ಎಫ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಒನ್ ಆ್ಯಂಡ್ ದ ಸೇಮ್. ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ವೈಲ್ ಟೀಚಿಂಗ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಐ ಥಿಂಕ್ ಸೊ. ವೈಲ್ ಟೀಚಿಂಗ್ ಸಮಥಿಂಗ್ ಐ ಟಾಟ್ ಯು ದಿಸ್ ಒನ್. ವೈ ಮತ್ತು ಎಫ್ ಆಫ್ ಎಕ್ಸು ಸೇಮೇ ಅಂತ, ರಿಲೇಷನ್ಸ್ ಫಂಕ್ಷನ್ಸ್ ಇರಬೇಕೇನಪ್ಪ. ಓಕೆ, ಸೊ ನಾವೇನು ಮಾಡ್ತೀವಿ, ವೈ ಇಸ್ ಈಕ್ವಲ್ ಟು 2y ಅಲ್ಲ 2x ಆ ಥರ ಕಲ್ತಿರ್ತೀವ. ಸಡನ್ನಾಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕೊಟ್ಟರೆ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ. ಸೊ ವೈ ಮತ್ತು ಎಫ್ ಆಫ್ ಎಕ್ಸು ಎರಡು ಸೇಮೇ. ನೀವು ಲೋಯರ್ ಸ್ಟಡೀಸಲ್ಲಿ ಓದಬೇಕಾದ್ರೆ ವೈ ಅಂತ ಹೇಳೋರು, ಹೈಯರ್ ಸ್ಟಡೀಸಲ್ಲಿ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀರ ಅಷ್ಟೇ. ಓಕೆ, ಸೊ ವಾಟ್ ಈಸ್ ಸೀಕೆಂಟ್ ಎಕ್ಸ್ ನಾವು? ಸೀಕೆಂಟ್ ಎಕ್ಸ್ ಇಸ್ ನಥಿಂಗ್ ಬಟ್ 1/cos x. ವೇರ್ ಅಗೇನ್ ಡಿನಾಮಿನೇಟರ್ ನಮಗೆ 0 ಆಗಂಗಿಲ್ಲ ತಾನೆ, ರೈಟ್? ಸೊ ದೇರ್ ಫಾರ್ ಇದ್ರದ್ದು ಕೂಡ ಡೊಮೈನ್ ಏನಾಗುತ್ತೆ, ಕ್ವೈಟ್ ಸಿಮಿಲರ್ ಟು ಯಾವುದ್ರಲ್ಲಿ ಡಿನಾಮಿನೇಟರ್ ಕಾಸ್ ಬಂದಿತ್ತು, ಟ್ಯಾನಲ್ಲಿ. ಸೊ ಡೊಮೈನ್ ಆಫ್ ಟ್ಯಾನ್ ಎಕ್ಸ್ ಏನಿತ್ತು ಅದೇ ಇಲ್ಲೂ ಕೂಡ ನಿಮಗೆ ಬರುತ್ತೆ. ದಟ್ ಈಸ್ 2n+1 ಇಂಟು π/2 ವೇರ್ n ಬಿಲಾಂಗ್ಸ್ ಟು ಇಂಟೀಜರ್. ಈ ವ್ಯಾಲ್ಯೂಸು ನಾವು ತಗೊಳಂಗಿಲ್ಲ, ಅವ್ನು ಬಿಟ್ಟು ರಿಯಲ್ ನಂಬರ್ಸ್ ಯಾವ್ದು ತೊಗೊಂಡ್ರು ವರ್ಕೌಟ್ ಆಗುತ್ತೆ. ಓಕೆ, ಸೊ ಸೀಕೆಂಟ್ ಎಕ್ಸ್ ಬಂದುಬಿಟ್ಟು ನಿಮಗೇನು ಸಿಗುತ್ತೆ, ಡೊಮೈನು r minus 2n+1 into π/2 where n is an integer. ಓಕೆ, ಆ್ಯಂಡ್ ರೇಂಜ್ ಬಂದ್ಬಿಟ್ಟು ಏನಾಗುತ್ತೆ ಹೇಳಿ? ರೇಂಜ್ ಅಂತ ಅಂದರೆ ನಮಗೆ ಗೊತ್ತಿದೆ ಕಾಸ್ ಎಕ್ಸ್ ಇಂದ ರೇಂಜ್ ಏನು ಹೇಳಿ, -1, 1. ಓಕೆ, ಇದನ್ನು ಏನು ಮಾಡ್ತೀವಿ ನಾವು ಅಂದರೆ ಸ್ಪ್ಲಿಟ್ ಮಾಡ್ತೇವೆ. -1 ಇಂದ 0, ಆಮೇಲೆ 0 ಇಂದ 1. 0 ಬಿಲಾಂಗ್ ಆಗಲ್ಲ. ಓಕೆ, ಯಾಕೆ ಬಿಲಾಂಗ್ ಆಗಲ್ಲ? 0 ಬರೋಂಗಿಲ್ಲ, ಯಾಕಂದರೆ ಡಿನಾಮಿನೇಟ್ರಲ್ಲಿ 0 ಬಂದರೆ ತೊಂದರೆ ಆಗಿಬಿಡುತ್ತೆ, ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಓಕೆ, ಸೊ ದೇರ್ಫೋರ್ 0 ಬರಲ್ಲ. ಹಾಗಾಗಿ ನಾವು ಇದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ -1 ಇಂದ 0, 0 ಇಂದ 1 ಅಂತ ಬರಿತೀವಿ. ಅರ್ಥ ಆಯ್ತಲ್ಲ? ಕಾಸ್ ಎಂದಿದ್ದು ಇದ್ರ ರೆಸಿಪ್ರೋಕಲ್ ಅಂತ ಅಂದರೆ ಅಬ್ಸರ್ವ್ ಮಾಡಿ, -1, 1 ಕಾಸ್ ಇನ್ ರೇಂಜ್ ಆದರೆ ಇದನ್ನು ಬಿಟ್ಟು ಬೇರೆ ಏನು ಉಳಿದಿದೆಯೋ ಅದು ಟೋಟಲಿ ಕೂಡ ರೆಸಿಪ್ರೋಕಲ್ ಆಗುತ್ತೆ ತಾನೇ ಇದ್ರದ್ದು. ಅಂದಮೇಲೆ ಇದನ್ನು ಬಿಟ್ಟು ಏನಿದೆ ಹೇಳಿ, -∞ಇಂದ -1ವರೆಗೂ ಬರ್ಬೋದು ನಾವು, ರೈಟ್? ಆ್ಯಂಡ್ ನೆಕ್ಸ್ಟ್ ಏನು ಮಾಡಬಹುದು, ಯೂನಿಯನ್ 1 ಇಂದ ∞, ಅಂದರೆ -1 ಇಂದ 1 ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸು ನಾನು ಹೇಳಿದ್ದೀನಿ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಈವನ್ ನಾವು ಗ್ರಾಫಿಗೆ ಅಬ್ಸರ್ವ್ ಮಾಡ್ತೀವಲ್ಲ ಅದರಲ್ಲೂ ಕೂಡ ಏನಾಗುತ್ತೆ ನೋಡಿ, -1, 1 ಮಧ್ಯದಲ್ಲಿರುವಂತಹ ಲೇಯರ್ ಇದೆಯಲ್ಲ ಅದು ವೇಕೆಂಟೇ ಇರುತ್ತೆ, ಅಲ್ಲೇನೂ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಯಾಕೆ ಬರಲ್ಲ ಅಂದರೆ ಕಾಸಿಂದ ರೆಸಿಪ್ರೋಕಲ್ ಅದು. ಓಕೆ, ಸೊ ಕಾಸಿನ್ ರೆಸಿಪ್ರೋಕಲ್ ಅಂದರೆ ಕಾಸಿಂದ ಏನು ರೇಂಜ್ ಇದೆಯೋ ಅದನ್ನು ಬಿಟ್ಟು ಅದ್ರದ್ದು ಉಲ್ಟಾ ರೆಸಿಪ್ರೋಕಲ್ ಬೇರೆ ವ್ಯಾಲ್ಯೂಸ್ ತೊಗೋಬೇಕು. ಓಕೆ, ಅದು ಕಾಸ್ -1, 1 ಇದೆಯಲ್ಲ ಆ ಏರಿಯಾದಲ್ಲಿ ಕಾಸ್ ವ್ಯಾಲ್ಯೂಸ್ ಬರುತ್ತೆ. ರೆಸಿಪ್ರೋಕಲ್ ಅಂದರೆ ಆ ಏರಿಯಾ ಬಿಟ್ಟು ಬೇರೆದು, ಹೌದಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ದಿಸ್ ಇಸ್ ಆಲ್ಸೋ ವೆರಿ ವಂಡರ್ಫುಲ್ ಗ್ರಾಫ್ ಬೈ ದ ವೇ. ಓಕೆ, ಸೊ ಯು ಹ್ಯಾವಿಂಗ್ 0 ಹಿಯರ್, having 90 degree, then it comes pi, then comes 3π/2, then somewhere 2π, extend it x-axis. ಇಲ್ಲೂ ಅಷ್ಟೇ ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಬೇಕು, ಯಾಕಂದರೆ ಇಲ್ಲಿ 1 ಇದೆ, ಇಲ್ಲಿ -1 ಇದೆ. ಈ ರೀಜನಲ್ಲಿ ಬರೋಂಗಿಲ್ಲ ನಮ್ಮ ಗ್ರಾಫು. ಓಕೆ, ಇದೇನಿದೆಯಲ್ಲ, ಲೆಟ್ ಮಿ ಡ್ರಾ ಇಟ್. ಈ ರೀಜನಲ್ಲಿ ನಿಮ್ಮದು ಕಾಸ್ ಎಕ್ಸ್ ಗ್ರಾಫ್ ಮಾತ್ರ ಬರಬೇಕು, ಸೀಕೆಂಟ್ ಎಕ್ಸ್ ಇಂದ ಗ್ರಾಫು ಬರೋಂಗಿಲ್ಲ ಇದರಲ್ಲಿ. ಓಕೆ, -π, -3π/2, -2π. ಆಲ್ರೈಟ್, ಸೊ ನಮಗೆ ಗೊತ್ತಿದೆ ಕಾಸ್ 0 ಎಷ್ಟು, 1 ತಾನೆ. ಸೊ ಸೀಕೆಂಟ್ 0 ಕೂಡ ಏನಾಗುತ್ತೆ, 1 ಆಗುತ್ತೆ. 0, 1 ಇಲ್ಲಿ. ನೆಕ್ಸ್ಟ್ ಕಾಸ್ 90 ಡಿಫೈನ್ ಆಗಲ್ಲ, ಅಲ್ಲಿಗೆ ಕಟ್ ಆಗಬೇಕದು. ಸೊ ನೀವೇನೇ ವ್ಯಾಲ್ಯೂಸ್ ತೊಗೊಂಡ್ರು ಕೂಡ ಏನಾಗುತ್ತೆ, ಹಿಂಗೆ ಬರುತ್ತೆ ನಿಮಗೆ.
ಇಲ್ಲಿರೋ ಅಷ್ಟೇ -90 ಅಂದರೆ ಅದು ಕೂಡ ಬರೋದಿಲ್ಲ. ಹಾಗಾಗಿ ಇಲ್ಲಿ ಈ ರೀತಿ ಕರ್ವ್ ಬರುತ್ತೆ. ಬಟ್ 1 ಇಂದ -1 ಇಂಟರ್ವಲಲ್ಲಿ ಬರೋಂಗಿಲ್ಲ. ನೆಕ್ಸ್ಟು cos 180 ಅಂದರೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಹೇಳಿ. cos 180 ಅಂದರೆ -1. ಸೊ ಅದ್ರದ್ದು ರೆಸಿಪ್ರೋಕಲ್ ಅಂತಂದರೆ ಇಲ್ಲಿ ಬರುತ್ತೆ ನಿಮಗೆ, ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ವಿಲ್ ಹ್ಯಾವ್ ಟು ಗೆಟ್ ಹಿಯರ್ ಸಮ್ವೇರ್ ಲೈಕ್ ದಿಸ್. ಓಕೆ, ಮತ್ತು ಅದು ಅಷ್ಟೇ 3π/2 ಈ ಮಲ್ಟಿಪಲ್ಸ್ ಹತ್ರ ಟಚ್ ಆಗಂಗಿಲ್ಲ. ರೈಟ್. ಸಿಮಿಲರ್ಲಿ 2πಗೆ ಅಂತಂದರೆ ಏನಾಗುತ್ತೆ, ಎಸ್ 2π ಮೀನ್ಸ್ ವಾಟ್, 3π/2 ಆದಮೇಲೆ 3π/2 ಟು 2π ಅಂದರೆ ಎಷ್ಟು, 270 ಇಂದ 180 ಅಂದರೆ ಫೋರ್ತ್ ಕ್ವಾಡ್ರೆಂಟ್ ತಾನೆ. ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್, ಸೆಕೆಂಡ್ ಈಸ್ ಆಲ್ಸೋ ಪಾಸಿಟಿವ್. ಸೊ ಹೌ ವಿಲ್ ಯು ರೈಟ್ ಇನ್ ದ ಪಾಸಿಟಿವ್ ಓನ್ಲಿ ವಿಲ್ ರೈಟ್ 2π. ಆಮೇಲೆ ಇನ್ನು ಮುಂದೆ ಹೋಗ್ತಾನೆ ಇರುತ್ತೆ ಈ ಥರ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಮಿಂಗ್ ಟು ಹಿಯರ್ -90 -180 -90 ಅಂತಂದರೆ ಎಲ್ಲಾಯಿತು, 0 ಇಂದ -90 ಇದು -90 ಟು -5 ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ಅಂದರೆ ನಾನು ಇಲ್ಲಿ ಗ್ರಾಫ್ ಡ್ರಾ ಮಾಡಿದ್ದೀನಿ, ಕ್ವಾಡ್ರೆಂಟ್ಸ್ ಡ್ರಾ ಮಾಡಿದ್ರೆ ಇಲ್ಲಿಂದ ಕ್ಲಾಕ್ ವೈಸ್ ಬಂದರೆ -0 ಇದು 90 ಇದು 180 ಕರೆಕ್ಟಾ. ಇಲ್ಲಿಂದ ಇಲ್ಲಿಗೆ 90, ಇಲ್ಲಿಂದ ಇಲ್ಲಿಗೆ 180. ಸೊ ಈಗ ನಾನು ನೋಡ್ತಿರೋದು -90 ಇಂದ -5 ಅಂದರೆ -90 ಇಂದ -5. ಥರ್ಡ್ ಕ್ವಾಡ್ರೆಂಟ್ ಕಾಸ್ ಈಸ್ ನೆಗೆಟಿವ್. ಎಸ್. ಸೊ ದೇರ್ಫೋರ್ ವಾಟ್ ಕೆನ್ ಯು ಡ್ರಾ ಹಿಯರ್ ಈಸ್ ಸಮ್ವೇರ್ ಹಿಂಗೆ ಬರುತ್ತೆ, ಅದು ಎಕ್ಸ್ಟೆಂಡ್ ಆಗಿಬಿಟ್ಟು ಈ ರೀತಿ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನಿಮ್ಮ ಗ್ರಾಫ್ ಏನಾಗುತ್ತೆ, ಕಟ್ ಆಗುತ್ತೆ. ಆ್ಯಂಡ್ ಈ ರೀತಿ ಜಸ್ಟ್ ಸಿಂಪಲಾಗಿ ಅಬ್ಸರ್ವ್ ಮಾಡ್ರಿ. ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂತ ಅಂದರೆ, ರೆಸಿಪ್ರೋಕಲ್ ಅಂದರೆ ಕಾಸಿಂದ ಆಪೋಸಿಟ್ ಮಿರರ್ ಇಮೇಜ್ ಬರ್ತಾ ಹೋಗ್ಬೇಕು. ಹೌದು ತಾನೆ. ರೆಸಿಪ್ರೋಕಲ್ ಅಂದರೆ ಇದರಲ್ಲೇ ನೀವು ಬೇಕಿದ್ರೆ ಕಾಸಿಂದು ಗ್ರಾಫ್ ಡ್ರಾ ಮಾಡಿರಿ ಬೇರೆ ಕಲರ್ ತೊಗೊಂಡು. ಯು ವಿಲ್ ಐಡೆಂಟಿಫೈ ಪ್ರಾಪರ್ಲಿ ದಟ್ ಅದ್ರದ್ದು ರಿಫ್ಲೆಕ್ಷನ್ನೇ ಬರ್ತಿರೋದು ಅಂತ. ಈಗ ನೋಡಿ, cos 0 ಅಂದರೆ ಎಷ್ಟು, cos 0 ಮೀನ್ಸ್ ವಾಟ್ 1, cos 90 ಮೀನ್ಸ್ ವಾಟ್, cos 90 ಅಂದರೆ 0. ಹೌದಾ. ಇಲ್ಲಿ ಅಬ್ಸರ್ವ್ ಮಾಡಿ, ಹಿಂಗೆ ಬರುತ್ತೆ ನಿಮ್ಮ ಗ್ರಾಫ್. ಹೌದಲ್ವಾ. ನೆಕ್ಸ್ಟು ಹಿಂಗೆ ಬಂದು ಮತ್ತೆ ಹಿಂಗೆ ಬರುತ್ತೆ, ಇದೇ ಥರ ಕರ್ವ್ ಇಲ್ಲಿ ಬರುತ್ತೆ. ಹೌದಾ. ಇದು ಮತ್ತೆ ಹಿಂಗೆ ಬರುತ್ತೆ. ಅದರದ್ದೇ ರೆಸಿಪ್ರೋಕಲ್ಲು ನಿಮಗೆ ಅಲ್ಲಿ ಸಿಗ್ತಾ ಹೋಗ್ತಿದೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಯು ಅಬ್ಸರ್ವ್ ಲೈಕ್ ದಿಸ್, ಇಟ್ ಕಮ್ಸ್ ಲೈಕ್ ದಿಸ್, ಅಗೇನ್ ಇಟ್ ಗೋಸ್ ಲೈಕ್ ದಿಸ್. ಸೊ ಇಲ್ಲೇನು ಬಂತು ಅದ್ರದ್ದು ಉಲ್ಟಾ ಇಲ್ಲೇನಿರುತ್ತೋ ಅದ್ರದ್ದು ರೆಸಿಪ್ರೋಕಲ್ಲು, ಮತ್ತು ಇಲ್ಲೇನಿರುತ್ತೆ ಅದ್ರದ್ದು ರೆಸಿಪ್ರೋಕಲ್ಲು. ಈ ಥರ ಕಾಸಿಂದ ಸ್ವಲ್ಪ ಕರ್ವ್ ಡ್ರಾ ಮಾಡಿಬಿಟ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಓಕೆ, ರೈಟ್. ಓಕೆ, ಇದು ಆ್ಯಕ್ಚುಲಿ ಶೈನಿಂಗ್ ಇರೋದ್ರಿಂದ ನಿಮಗೆ ಸ್ವಲ್ಪ ಐಡಿಯಾ ಸಿಗೋದು ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಟ್ರೈ. cos 180 ನೋಡಿ ಹಿಂಗೆ ಬರುತ್ತಾ. ನೆಕ್ಸ್ಟ್ ಅಗೇನ್ cos 2π ಅಂದರೆ +1 ಮತ್ತು ಹಿಂಗೆ ಬರುತ್ತಾ. ನೆಕ್ಸ್ಟ್ ಇಲ್ಲಿ -90 ಪೈಗೆ ಬಂದರೆ ಹಿಂಗೆ ಮತ್ತೆ ಹಿಂಗೆ ಹೋಗುತ್ತೆ. ಹೌದಲ್ವಾ. ಸೊ ಇದು ಕಾಸ್ ಫಂಕ್ಷನಿಂದ ಕರ್ವು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಮೇಲೇನಿದೆಯಲ್ಲ ಇದು ಇಲ್ಲಿ ರೆಸಿಪ್ರೋಕಲ್ ಆಯಿತು ಪಾಸಿಟಿವಲ್ಲಿ, ಇಲ್ಲಿ ನೆಗೆಟಿವ್ ಇರೋದು ಇಲ್ಲಿ ರೆಸಿಪ್ರೋಕಲ್ ಆಯಿತು. ಅದೇ ಥರ ಇಲ್ಲಿರೋದು ಇಲ್ಲಿ ರೆಸಿಪ್ರೋಕಲ್ ಆಯಿತು, ಇಲ್ಲಿರೋದು ಇಲ್ಲಾಯಿತು. ಇದೇ ಥರ ಕರ್ವ್ ಏನಾಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಸೀಕೆಂಟ್ ಎಕ್ಸು ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ದ ಡೊಮೈನ್ ಆಫ್ ಸೀಕೆಂಟ್ ಎಕ್ಸ್ ಇಸ್ ವಾಟ್, r-2n+1 ಇಂಟು π/2. ರೇಂಜ್ ಇಸ್ -∞, -1 ಯೂನಿಯನ್ 1, ಓಕೆ. ಆ್ಯಂಡ್ ಇನ್ನೇನಿದೆ, ಪೈ ಹತ್ರ ಎಲ್ಲ ಏನಾಗ್ತಿದೆ, ಸಾರಿ ಪೈ ಮಲ್ಟಿಪಲ್ಸ್ ಅಲ್ಲ, ಏನಂತಾರೆ ಇದನ್ನು, ಆಡ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π/2 ಇದೆಯಲ್ಲ, ಆ ಪಾರ್ಟ್ ಹತ್ರ ಏನಾಗ್ತಿದೆ, ನಮ್ಮದು ಗ್ರಾಫು ಕಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅಗೇನ್ ಡಿಸ್ಕಂಟಿನ್ಯೂಸ್ ಗ್ರಾಫ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ. ರೈಟ್. ಆ್ಯಂಡ್ ಅಗೇನ್ ವಾಟ್ ಇಸ್ ದ ಪೀರಿಯಾಡಿಸಿಟಿ, ಎಲ್ಲಿ ಕರ್ವ್ ಹೆಂಗೆ ರಿಪೀಟ್ ಆಗ್ತಾ ಇದೆ ನೋಡಿ, ಈ ರೀತಿ ಇದೆಯಲ್ಲ, ಜಸ್ಟ್ ಹಿಂಗೆ ರಿಪೀಟ್ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ, -90 to +90, ದಟ್ ಈಸ್ ನಥಿಂಗ್ ಬಟ್ 90 + 90 180. ಸೊ π is the periodicity. Okay, right. Coming to next and the last trigonometric function, that is, what is it, sine in the reciprocal, that is nothing but cosecant. Okay, let me turn the page and okay, done. So last trigonometric function, that is f of x is equal to cosecant x. ಇದು ಕೂಡ ಸೇಮ್, ತುಂಬ ಈಸಿ ಇದೆ. 1 cosecant ಅಂದರೆ ಏನು, 1 sin. ಹಂಗಂದರೆ ಸೈನ್ ಎಲ್ಲೆಲ್ಲಿ 0 ಆಗುತ್ತೋ ಆ ವ್ಯಾಲ್ಯೂಸ್ನ ನಾನು ತಗೊಳಂಗಿಲ್ಲ ಅಂತ ಅರ್ಥ. ಆಲ್ ರೈಟ್. ಸೊ ಸೈನ್ ವ್ಯಾಲ್ಯೂಸ್ ಎಲ್ಲೆಲ್ಲಿ 0 ಆಗುತ್ತೆ, ಡೆಫಿನೆಟ್ಲಿ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈಗೆ 0 ಆಗುತ್ತೆ. ಹೌದಲ್ವಾ. ಸೊ ಇದ್ರದ್ದು ಡೊಮೈನ್ ಏನಾಗುತ್ತೆ ಹೇಳಿ, ಡೊಮೈನ್ ಆಫ್ ದ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು ಆಲ್ ದ ರಿಯಲ್ ನಂಬರ್ಸ್ ಮೈನಸ್ ಎಲ್ಲೆಲ್ಲಿ 0 ಆಗ್ತಿದೆ, n π. ಸೊ n ಬಿಲಾಂಗ್ಸ್ ಟು z.
ಹಾಗಾಗಿ ಯಾವ ರಿಯಲ್ ನಂಬರ್ಸ್ ಬೇಕಿದ್ರೂ ಹಾಕ್ರಿ, ಬಟ್ ಈ ಎನ್ ಪೈ ಇದಾವಲ್ಲ ಇವನ್ ಹಾಕಬೇಡಿ. ಯಾಕಂದರೆ ಇವನ್ ಹಾಕಿದ್ರೆ ಏನಾಗುತ್ತೆ, ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆಯಿತು ಅಂತ ಅಂದರೆ ಏನಾಗುತ್ತೆ, ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಓಕೆ, ಸೊ ದೇರ್ಫೋರ್ ಆರ್ ಮೈನಸ್ ಎನ್ ಪೈ ವೇರ್ ಎನ್ ಈಸ್ ಅನ್ ಇಂಟೀಜರ್. ಓಕೆ, ರೈಟ್. ಸೊ ದಿಸ್ ಈಸ್ ಯೋರ್ ಡೊಮೈನ್. ಕಮಿಂಗ್ ಟು ರೇಂಜ್, ಅಗೇನ್ ರೇಂಜ್ ಕೂಡ ಸೇಮ್. ಸೈನ್ ಎಕ್ಸ್ ಇಂದು ರೇಂಜ್ ಕೂಡ ಏನಿರುತ್ತೆ, -1, 1. ಇದನ್ನು ಸ್ಪ್ಲಿಟ್ ಮಾಡ್ತೀವಿ, -1 ಇಂದ 0 ಆ್ಯಂಡ್ 0 ಓಪನ್ ಇಂಟರ್ವಲ್ ಆಗಬೇಕು. ಯಾಕೆ ಅಂತ ಅಂದರೆ ಡಿನಾಮಿನೇಟರ್ 0 ಆಗಂಗಿಲ್ಲ. ಓಕೆ, ಸೊ -1, 0, 0, 1. ಇದೇನಾಯಿತು, ರೇಂಜು ಸ್ಪ್ಲಿಟ್ ಆಗಿರೋದು. ಇದ್ರದ್ದು ರೆಸಿಪ್ರೋಕಲ್ ಬೇಕು ನನಗೆ. ಅಂದರೆ -1, 1 ಬಿಟ್ಟು ನಾನು ಬೇರೆದು ಹೇಳ್ಬೇಕು, ಹೌದಲ್ವಾ? ಸೊ ಅದನ್ನು ಏನು ಹೇಳ್ತೀರಾ ನೀವು, -∞ಇಂದ -1 ಫುಲ್ ಬರುತ್ತೆ ವ್ಯಾಲ್ಯೂಸ್ ಬೇಕಿದ್ರೆ, ಯೂನಿಯನ್ 1 ಇಂದ ∞. ಸೊ ದಿಸ್ ಈಸ್ ಯುವರ್ ರೇಂಜ್ ಅಗೇನ್. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಏನಾಗುತ್ತೆ, ಪಿರಿಯಾಡಿಸಿಟಿ ಪೈ ಮಲ್ಟಿಪಲ್ಸಲ್ಲಿ ಏನಾಗ್ತಿರುತ್ತೆ, ಗ್ರಾಫ್ ಬ್ರೇಕ್ ಆಗುತ್ತೆ. ಇಲ್ಲೂ ಕೂಡ ತುಂಬ ಈಸಿ ಇದೆ. ಸೈನ್ ಎಕ್ಸ್ ಇಂದು ಕರ್ವ್ ಹೇಗೆ ಬರೀತಿರೋ ಅದ್ರದ್ದು ರೆಸಿಪ್ರೋಕಲ್. ಸೀಕೆಂಟಲ್ಲಿ ಕಾಸಿನ ರೆಸಿಪ್ರೋಕಲ್ ಬರೆದ್ರಲ್ಲ ಅದೇ ಥರ ಕೊಸಿಕೆಂಟಲ್ಲಿ ಏನು ಮಾಡ್ತೀರಾ, ಸೈನ್ ಇಂದು ರೆಸಿಪ್ರೋಕಲ್ಲು. 0, 1, -1. 1, -1 ಮಧ್ಯದಲ್ಲಿ ಗ್ರಾಫ್ ಬರಬಾರ್ದು. ಅರ್ಥ ಆಯ್ತಲ್ಲ? ಓಕೆ, ಸೊ ನಾವು ಇಟ್ ಈಸ್ π/2, ಇಟ್ ಈಸ್ π, 3π/2, 2π. ಇಲ್ಲಿ -π/2, -π, -3/2, -2π. ರೈಟ್. ಈಗ ಸೈನ್ 0 ಅಂದರೆ ಎಷ್ಟು, 0. ಅದಂತೂ ತಗೊಳಂಗಿಲ್ಲ. ಓಕೆ, ಸೈನ್ 90 1 ಆಗುತ್ತೆ, ಹೌದಾ? ಸೊ ಕಾಸ್ 90 ಕೂಡ ಕೊಸಿಕೆಂಟ್ 90 ಆಲ್ಸೋ 1. ಎಸ್ ಆರ್ ನೋ? ರೈಟ್. ಸೊ ಯು ವಿಲ್ ಗೆಟ್ ವ್ಯಾಲ್ಯೂ ಸಮ್ವೇರ್ ಹಿಯರ್. ಹಂಗಂದರೆ ಇಲ್ಲಿಂದ ವ್ಯಾಲ್ಯೂಸ್ ಹಿಂಗೆ ಬರುತ್ತೆ, ಹಿಂಗೆ ಬಂದುಬಿಟ್ಟು ಈ ಪೈ ಮಲ್ಟಿಪಲ್ಸಲ್ಲಿ ಮಾತ್ರ ಕಟ್ ಆಗ್ತಿರ್ಬೇಕು ನಮಗೆ ಗ್ರಾಫ್ ನಮ್ಮದು. ಓಕೆ, ಅಲ್ಲೆಲ್ಲೂ ಕನೆಕ್ಷನ್ ಸಿಗಬಾರ್ದು ನಿಮಗೆ. ಓಕೆ, ಸೈನಿಂದು ಗ್ರಾಫ್ ಹೇಗಿದೆ ಅದ್ರ ರೆಸಿಪ್ರೋಕಲ್ ಅಷ್ಟೇ. ನೀವು ಬೇಕಿದ್ರೆ ನೋಡ್ತಾ ಹೋಗಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೈನ್ 0, 0, ಸೈನ್ 90 1 ತಾನೆ, ಹಿಂಗೆ ಹೋಗುತ್ತೆ ತಾನೆ ಗ್ರಾಫು. ಹಿಂಗೆ ಬಂದುಬಿಟ್ಟು ಇಲ್ಲಿಗೆ 180ಗೆ 0, ಮತ್ತೆ ಹಿಂಗೆ ಬಂದು 270 -1 ಇಲ್ಲಿಗೆ 2π. ಓಕೆ, ಇಲ್ಲಿ ಅಂಡರ್ಸ್ಟುಡ್. ಓಕೆ, ಇಲ್ಲಿ -1 ಇಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಮತ್ತು ಮ್ಯಾಮ್ ತುಂಬ ಕೆಳಗೆ ಈ ಕಡೆ ಬರೆದಿದ್ದೀರಾ, ಇಲ್ಲಿ -1 ಇಲ್ಲಿ ಬರ್ತಿದ್ದೀರಾ ಅಂತ ಅನ್ಕೋಬೇಡಿ. ಓಕೆ, ರೈಟ್. ಸೊ ಇದ್ರದ್ದು ರೆಸಿಪ್ರೋಕಲ್ ಬರಬೇಕು ಈಗ ನನಗೆ. ರೈಟ್, ರೆಸಿಪ್ರೋಕಲ್. ಸೊ ವಾಟ್ ವಿಲ್ ಗೆಟ್ ಆ್ಯಕ್ಚುಲಿ ಸಮಥಿಂಗ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಇಲ್ಲಿ ಸೈನ್ ಕರ್ವ್ ಇಲ್ಲಿ ಹೇಗೆ ಬರುತ್ತೆ, ಸೈನ್ -90 is -1, again it is 0. Okay, next again it will be something like this, again it is like this. So reciprocal, write the reciprocal of this one. What is the reciprocal? Negative allide, negative alla reciprocal ಬರೀರಿ. ಓಕೆ, ಇದೇನು ಕೇಳ್ತಾ ಇದ್ದೇನೆ, ಎಕ್ಸಾಮಲ್ಲಿ ಇನ್ ಕೇಸ್ ನಿಮಗೆ ಗ್ರಾಫ್ ನೆನಪಿರಲ್ಲ ಅಂದರೆ ಅಟ್ಲೀಸ್ಟ್ ಸೈನ್ ಕರ್ವ್ ನೆನಪಿರುತ್ತಾ? ಸೈನ್ ಕರ್ವ್ ನೆನಪಿದ್ರೆ ಆಟೋಮೆಟಿಕಲಿ ಅದ್ರದ್ದು ಜಸ್ಟ್ ಪೈ ಇಂಟರ್ವಲಿಂದ ಪಾರ್ಟ್ನ ರೆಸಿಪ್ರೋಕಲ್ ರಿವರ್ಸ್ ಮಾಡ್ತಾ ಹೋಗ್ತೀರಾ. ಇದ್ರದ್ದು ಏನಾಗುತ್ತೆ, ಓಕೆನಾ? ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, ಮೇಲ್ಗಡೆ ಬರೀಬೇಕು ಇಲ್ಲಿ ಕೆಳಗಡೆ ಬರೀಬೇಕು ಅನ್ನೋದು ಗೊತ್ತಾಗೋದು ಹೇಗೆ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಕ್ವಾಡ್ರೆಂಟ್ ಸೈನ್ಸ್ ಸ್ಕೀಮ್ ಹೇಳ್ಕೊಟ್ಟಿದ್ದೀನಿ. ಅಲ್ಲೇನಾಗುತ್ತೆ ಹೇಳಿ, 0 to π ಅಂತ ಅಂದರೆ 0 to 90 ಅಂದರೆ ಫಸ್ಟ್ ಕ್ವಾಡ್ರೆಂಟ್, 90 to 180 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟ್ ಎರಡರಲ್ಲೂ ಸೈನ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತಾನೆ. ಹಾಗಂದರೆ ಕೊಸಿಕೆಂಟು ಪಾಸಿಟಿವ್ ಆಗುತ್ತೆ, ಅಂದಮೇಲೆ ಪಾಸಿಟಿವ್ ಮೇಲ್ಗಡೆ ಬರೀಬೇಕು. ಓಕೆ, ಸಿಮಿಲರ್ಲಿ π to 3π/2 means 270, 180 to 270, 270 to 360 ಡಿಗ್ರಿ. ಥರ್ಡು ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಯಿತು, ನೆಗೆಟಿವ್ ಆಯಿತು, ಹಾಗಾಗಿ ನೆಗೆಟಿವ್. ರೈಟ್. ಸೊ ಈ ರೀತಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಕಮಿಂಗ್ ಟು ದಿಸ್ ಒನ್ ಆಲ್ಸೋ ಲೈಕ್ ದಟ್ ಓನ್ಲಿ. 0 to -90, -90 to 180 ಅಂದರೆ ಮತ್ತೆ 0 to -90 ಅಂದರೆ ಫೋರ್ತ್ ಕ್ವಾಡ್ರೆಂಟು, -90 to -180 ಅಂದರೆ ಥರ್ಡ್ ಕ್ವಾಡ್ರೆಂಟು. ಸೊ ಫೋರ್ತು ಥರ್ಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್. ನೆಕ್ಸ್ಟ್ -180 ಇಂದ -270 ಅಂತ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು ಪಾಸಿಟಿವ್. ನೆಕ್ಸ್ಟ್ -3π/2 to -270 ಇಂದ -360 ಅಂದರೆ ಏನಾಗುತ್ತೆ, ಫಸ್ಟ್ ಕ್ವಾಡ್ರೆಂಟ್, ಹಾಗಾಗಿ ಪಾಸಿಟಿವ್. ಮೇಲ್ಗಡೆ ಅಂದರೆ ಪಾಸಿಟಿವ್, ಇದು ವೈ ವ್ಯಾಲ್ಯೂಸು. ಔಟ್ಪುಟ್ ವ್ಯಾಲ್ಯೂಸ್ ಪಾಸಿಟಿವ್, ಔಟ್ಪುಟ್ ವ್ಯಾಲ್ಯೂ ನೆಗೆಟಿವ್. ಎಕ್ಸ್ ಈಸ್ ಇನ್ಪುಟ್, ವೈ ಈಸ್ ಔಟ್ಪುಟ್. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಹಿಯರ್ ಆಲ್ಸೋ ಪೀರಿಯಾಡಿಸಿಟಿ ಈಸ್ ಅಗೇನ್ ವಾಟ್, 0 to π ಅಂದರೆ π ಈಸ್ ದ ಪೀರಿಯಾಡಿಸಿಟಿ. ಫಾರ್ ಎವ್ರಿ π ಇಂಟರ್ವಲ್ ದ ಗ್ರಾಫ್ ಕೀಪ್ಸ್ ಆನ್ ರಿಪೀಟಿಂಗ್ ದೇರ್. ರೈಟ್. ಓಕೆ, ಸಾರಿ, ಆ್ಯಕ್ಚುಲಿ ಪೈ ಇಂಟರ್ವಲ್ನಲ್ಲಿ ರಿಪೀಟ್ ಆಗ್ತಿಲ್ಲ ತಾನೆ. ಇಲ್ಲಿ ನೋಡಿ, ಇದು ಬಂತಾ, ಇದಾದ್ಮೇಲೆ ಮತ್ತೆ ಇದು ಬಂತು, ಅದಾದ್ಮೇಲೆ ರಿಪೀಟ್ ಆಗುತ್ತೆ ಮತ್ತೆ, ಹೌದಾ? ಇದು ಸೇಮ್ ಎರಡು ಕರ್ವ್ಸು ಮತ್ತೆ ಬರ್ತಾ ಹೋಗುತ್ತೆ. ಅಂದಮೇಲೆ ಪೀರಿಯಡಿಸಿಟಿ 0 to π ಅಲ್ಲ, 0 to 2π ಆಗುತ್ತೆ. ಸೊ ಸಾರಿ ಫಾರ್ ದಟ್. ಈವನ್ ಪ್ರೀವಿಯಸ್ಸಿಗೂ ಕೂಡ ಕರೆಕ್ಷನ್ ಮಾಡ್ಕೊಳ್ಳಿ. ಸೀಕೆಂಟಲ್ಲೂ ಅಷ್ಟೇ ಸೇಮ್ ಗ್ರಾಫು ಯಾವುದಕ್ಕೆ ರಿಪೀಟ್ ಆಗ್ತಾ ಇರುತ್ತೆ, 2π. ಫಾರ್ ಎವ್ರಿ 2π ಇಂಟರ್ವಲ್ ಯು ವಿಲ್ ಗೆಟ್ ದ ಸೇಮ್ ಕಾಪಿ.
ಇಲ್ಲಿ ನೋಡಿ 2π ಇಂಟರ್ವಲ್ ಇಲ್ಲಿ ಏನಿದೆ, ಒಂದು ಯು ಈ ಥರ, ಒಂದು ಯು ಈ ಥರ, ನಾರ್ಮಲ್ ಲ್ಯಾಂಗ್ವೇಜ್ ಹೇಳೋದಾದರೆ. ಅದೇ ಥರ ಈ ಕಡೆ 2π ಬಂದರೆ ಒಂದು ಯು ಏನದರ್ ದಿಸ್ ಒನ್ ಅಪ್ಪರ್ ಕರ್ವ್, ಇಯರ್ ಲೋಯರ್ ಕರ್ವ್. ಎಗೇನ್ 2π ಇಂಟರ್ವಲ್, ಮತ್ತೆ ಒಂದು ಮೇಲೆ ಒಂದು ಕೆಳಗಡೆ ಕರ್ವ್ಸ್ ಬರುತ್ತೆ. ಸೊ ಫಾರ್ ಎವ್ರಿ 2π ಇಂಟರ್ವಲ್ ಏನಾಗ್ತಾ ಇದೆ ಅಂತ ಅಂದರೆ ಗ್ರಾಫ್ ರಿಪೀಟ್ ಆಗ್ತಾ ಇದೆ. ದೇರ್ ಫಾರ್ ದ ಪೀರಿಯೋಡಿಸಿಟಿ ಆಫ್ ಸೈನ್ ಎಕ್ಸ್, ಕಾಸ್ ಎಕ್ಸ್, ಕೊಸಿಕೆಂಟ್ ಎಕ್ಸ್ ಆ್ಯಂಡ್ ಸೀಕೆಂಟ್ ಎಕ್ಸ್ ಎಲ್ಲವೂ ಕೂಡ ಏನಾಗುತ್ತೆ 2π ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಡೊಮೈನ್, ರೇಂಜ್ ಆ್ಯಂಡ್ ಗ್ರಾಫ್. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಯು. ಓಕೆ, ಈವನ್ ದೆನ್ ಎಲ್ಲಾದರೂ ನಿಮಗೆ ಚಾನ್ಸಸ್ ಇದೆ, ಬಿಕಾಸ್ ದಿಸ್ ಈಸ್ ಅ ಬಿಟ್ ಹೆಕ್ಟಿಕ್ ಟಾಪಿಕ್, ರೈಟ್? Even then, if you have not understood, please let me know in the comment section so that I can manipulate and teach again. ಅಂದರೆ ಇನ್ನೊಂದು ಮೆಥಡಲ್ಲಿ ಏನಾರು ಟೀಚ್ ಮಾಡೋ ಸಾಧ್ಯತೆ ಇದ್ದರೆ, ಅಥವಾ ಇನ್ನೂ ಡೀಟೇಲಾಗಿ ಮಾಡೋ ಪಾಸಿಬಿಲಿಟಿ ಇದ್ದರೆ, ಫಾರ್ ಎಕ್ಸಾಂಪಲ್ ಔಟ್ಪುಟ್ಟು, ಇನ್ಪುಟ್ಟು ಇವೆಲ್ಲ ಹೇಳಿಲ್ಲ ನೀಟಾಗಿ, ಹೌದು ಅಲ್ವಾ? ಸೊ ಅದು ನಿಮಗೆ ಗೊತ್ತಿದೆ ಅಂದ್ಕೊಂಡು ಹೇಳಿಲ್ಲ. ಇನ್ ಕೇಸ್ ಅದು ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ರೀ ಎಕ್ಸ್ಪ್ಲೇನ್ ಇಟ್. ಓಕೆ, ಡೋಂಟ್ ವರಿ ಅಟ್ ಆಲ್. ಇಲ್ಲಿ ಯಾವುದೇ ಥರದ ಹೆಸಿಟೇಷನ್ನ ಇಟ್ಕೋಬೇಡಿ. ಓಕೆ, ಬಿಕಾಸ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ಯು ಡೂ ಯೋರ್ ಡ್ಯೂಟಿ ಬೈ ಆಸ್ಕಿಂಗ್ ದ ಡೌಟ್ಸ್. ಓಕೆ, ರೈಟ್. ಆ್ಯಂಡ್ ಯಾ, ದಟ್ಸ್ ಇಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮದು ವೆರಿ ಇಂಪಾರ್ಟೆಂಟ್ ಬೋರ್ಡ್ ಲೆವೆಲಲ್ಲಿ 6 ಮಾರ್ಕ್ಸ್ ಕಂಪಲ್ಸರಿ ಡೆರಿವೇಷನ್ ಅಂತ ಹೇಳ್ತಾರೆ ನೋಡಿ, ಆ ಡೆರಿವೇಷನ್ ಮಾಡಬೇಕು. ಅದಾದಮೇಲೆ ಸಮ್ ಆ್ಯಂಡ್ ಡಿಫ್ರೆನ್ಸ್ ಇಂದು ಏನು ಮಾಡ್ತೀರಾ, ಒಂದು ಫಾರ್ಮುಲಾ, ಜಸ್ಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಒಂದು ಫಾರ್ಮುಲಾ ಗೊತ್ತಿದ್ರೆ ಎಷ್ಟೋ ಒಂದು ಫಾರ್ಮುಲಾ ನಾವು ಡೆರೈವ್ ಮಾಡ್ಬೋದು. ಅವನ್ನೆಲ್ಲ ಏನು ಮಾಡೋಣ, ಒನ್ ಬೈ ಒನ್ ಕಲಿಯೋಣ. ಓಕೆ, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಒನ್ ಮೋರ್ ಎಕ್ಸಸೈಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಸ್. ಮೇ ಬಿ ದಟ್ ಈಸ್ ಡಿಲೀಟೆಡ್ ಇನ್ ಯೋರ್ ಸಿಲೆಬಸ್. ಲೆಟ್ಸ್ ಸಿ ಟು ಇಟ್. ವಿಲ್ ಜಸ್ಟ್ ವರ್ಕ್ ಆನ್ ಇಟ್. ಏನಾರು ಪಾಸಿಬಿಲಿಟಿ ಇದೆಯೋ ಇಲ್ವೋ ನೋಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಲೆಬಸಲ್ಲಿದ್ದರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅಂತಂದರೆ ಫ್ರೀ ಟೈಮ್ ಇದ್ದರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಬಿಕಾಸ್ ಈವನ್ ಇಫ್ ಇಟ್ ಈಸ್ ಇನ್ ಯೋರ್ ಬೋರ್ಡ್ ಲೆವೆಲ್ ಆರ್ ನಾಟ್, ಬಟ್ ಇನ್ ಕಾಂಪಿಟೇಟಿವ್ ಲೆವೆಲ್ ಅಟ್ ಲೀಸ್ಟ್ ಇಟ್ ವಿಲ್ ಬಿ ದೇರ್, ಐ ಗೆಸ್. ಸ್ವಲ್ಪ ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ಅದನ್ನು ಟೀಚ್ ಮಾಡ್ತೀನಿ. ಓಕೆ, ರೈಟ್. ಸೊ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಪ್ಲೀಸ್ ಇಫ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು, ಡೂ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಟು ಲೆಟ್ ಮಿ ನೋ. ನಿಮಗೆ ಹೆಲ್ಪ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು ತಾನೆ. ಸೊ ಅದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಓಕೆ, ಸೊ ಯಾ, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.